ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಶಂಕರ್ ಅಕಾಡೆಮಿ HSTR, GPSTR, PSTR, ಕರ್ನಾಟಕ TET ಇವುಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ಗಳನ್ನು ಒಂದು ಆ್ಯಪ್ನ ಮೂಲಕ ನಿಮಗೆ ಕೊಡುತ್ತೆ ಸ್ನೇಹಿತರೆ. ಅದರ ಜೊತೆಗೆ 10th ಕ್ಲಾಸ್ ಏನು LBA ಕ್ವಶನ್ಸ್ಗಳಿವೆ ಮತ್ತು ಜನರಲ್ ಸೈನ್ಸ್ನ ಕ್ವಶನ್ಸ್ಗಳು, ಜನರಲ್ ಕನ್ನಡದ ಕ್ವಶನ್ಸ್ಗಳು, ಕಂಪ್ಯೂಟರ್ ಅವೇರ್ನೆಸ್ ಅವೆಲ್ಲವೂ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಆ್ಯಪನ್ನು ರೆಡಿ ಮಾಡ್ತಾಯಿದೆ. ಸದ್ಯದಲ್ಲಿ ಬರುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾ ಒಂದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಂದು ಪಾಠದಲ್ಲೂ ಕೂಡ ಒಂದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೊಗೊಂಡು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಏನಾದರೂ ಡೌಟ್ ಇತ್ತು ಅಂದರೆ ಕಾಮೆಂಟ್ ಮಾಡಿ. ಓಕೆ ನೋಡಿ, ಫಸ್ಟ್ ಕ್ವಶನ್ ಇದೆ, ತುಂಬಾ ಈಸಿ ಪ್ರಶ್ನೆ ಇದೆ, ಬಟ್ ಇದರ ಆ ಕಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ನಾವು. ಕ್ಲಿಯರ್? ವಿಚ್ ಆರ್ಗನ್ ಪ್ಯೂರಿಫೈಸ್ ಬ್ಲಡ್ ಇನ್ ದ ಹ್ಯೂಮನ್ ಬಾಡಿ ಅಂತ. ನಮ್ಮ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಿಸ್ತಕ್ಕಂತಹ ಅಂಗ ಯಾವುದು ಅಂತ. ಓಕೆ, ಹೃದಯ ಇದೆ, ಯಕೃತ್ ಇದೆ, ಮೂತ್ರಪಿಂಡ ಇದೆ, ಶ್ವಾಸಕೋಶ ಇದೆ, ಹಾರ್ಟ್ ಇದೆ, ಲಿವರ್ ಇದೆ, ಕಿಡ್ನಿ ಇದೆ, ಲಂಗ್ಸ್ ಇದೆ. ನಿಮಗೆಲ್ಲ ಗೊತ್ತಿದೆ. ದಟ್ ಬ್ಯೂಟಿಫುಲ್ ಆನ್ಸರ್, ಕಿಡ್ನಿ. ಹಾಗೆ ಕಿಡ್ನಿ ಹೇಗೆ ಪ್ಯೂರಿಫಿಕೇಷನ್ ಮಾಡುತ್ತೆ, ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಇಲ್ಲಿ ಬಿಡಿ. ನಮಗೆ ಈ ಪ್ರಶ್ನೆಗೆ ಉತ್ತರ ಏನೋ ಗೊತ್ತಾಯಿತು, ಬಟ್ ಈ 4 ಆಪ್ಷನ್ಸ್ಗಳ ಮೇಲೆ ಪ್ರಶ್ನೆಗಳು ಹೇಗೆ ಬರುತ್ತೆ. ಫಸ್ಟ್ ಹೃದಯ ಇದೆಯಲ್ವಾ, ಆ ಹೃದಯದ ಅಧ್ಯಯನಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾರ್ಡಿಯೋಲಾಜಿ ಅಂತ ಕರಿತೀವಿ. ಕಾರ್ಡಿಯೋಲಾಜಿ. ಓಕೆ, ಕಾರ್ಡಿಯೋಲಾಜಿ. ಕಾರ್ಡಿಯಕ್ ಮಸಲ್ಸ್ ಅಂದರೆ ಹೃದಯದ ಸ್ನಾಯುಗಳು. ಈ ಯಕೃತ್ ಇದೆಯಲ್ವಾ, ಯಕೃತ್ನ ಅಧ್ಯಯನಕ್ಕೆ ಯಕೃತಲ್ಲಿ 80% ಹೆಪ್ಯಾಟೋ ಕೋಶಗಳಿರುತ್ತೆ. ಹಾಗಾಗಿ ಈ ಯಕೃತ್ನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಹೆಪ್ಯಾಟೋಲಾಜಿ ಅಂತ ಕರಿತೀವಿ. ಹೆಪ್ಯಾಟೋಲಾಜಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೂತ್ರಪಿಂಡ, ಇದರ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವು ನೆಫ್ರೋಲಾಜಿ ಅಂತ ಕರಿತೀವಿ. ನೆಫ್ರೋಲಾಜಿ ಅಂತ ಕರಿತೀವಿ. ಕ್ಲಿಯರ್? ಶ್ವಾಸಕೋಶವನ್ನು ನಾವು ಗ್ರೀಕ್ ಭಾಷೆಯಲ್ಲಿ ಪಲ್ಮೋ ಅಂತ ಕರಿತೀವಿ. ಹಾಗಾಗಿ ಪಲ್ಮೋಲಾಜಿ ಅಂತ ಕರಿತೀವಿ. ಪಲ್ಮೋಲಾಜಿ ಅಂತ ಕರಿತೀವಿ. ದ ಸ್ಟಡಿ ಆಫ್ ಲಂಗ್ಸ್ ಈಸ್ ನೋನ್ ಆಸ್ ಪಲ್ಮೋಲಾಜಿ. ಈ ಥರ 4 ಬ್ರಾಂಚಸ್ಗಳಿವೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಹೃದಯ ಇದೆಯಲ್ವಾ, ಈ ಹೃದಯದ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ, ಒಳ್ಳೆ ಸಾಂಗನ್ನು ಹಾಡಿ ನಾನು ಮಾಡಿದ್ದೀನಿ. ನೀವು ಯಾರಿಗಾದರೂ ಹೃದಯದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಪ್ಪ, ಹೃದಯ ಎಷ್ಟು ತೂಕ ಇದೆ, ಎಷ್ಟು ಬಡಿಯುತ್ತೆ, ಅದರ ಬಡಿಲಿಕ್ಕೆ ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದೀನಿ ಆ ಹೃದಯದ ಬಗ್ಗೆ. ಸಾಧನಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ನೋಡಿ ಒಂದ್ಸತಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ನಿಮ್ಮ ಮನಸ್ಸನ್ನು ಅದು ತಟ್ಟಲಿಲ್ಲ ಅಂದರೆ ಮತ್ತು ಆ ವಿಡಿಯೋನ ಇನ್ನೊಂದು ಸತಿ ಅಲ್ಲಿ ಇಡದೇ ಇಲ್ಲ. ಓಕೆ, ಅಷ್ಟು ಬ್ಯೂಟಿಫುಲ್ ಇದೆ ಹೃದಯದ ಬಗ್ಗೆ. ಹಾಗಾಗಿ ಇದ್ರ ಬಗ್ಗೆ ಏನು ಹೇಳೋಲ್ಲ. ಇದು ನಮ್ಮ ದೇಹದ ಸರ್ಕ್ಯುಲೇಟರಿ ಆರ್ಗನ್. ಅಂದರೆ ನಮ್ಮ ದೇಹದ ಪರಿಚಲನಾ ಅಂಗ ಯಾವುದು ಅಂದರೆ ಹೃದಯ. ಇದು ಸ್ವಲ್ಪ ಕ್ಲಿಯರ್ ಇರಬೇಕು. ನೀವು ಹೃದಯದ ಬಗ್ಗೆ ಅಧ್ಯಯನ ಮಾಡೋದು ಕಾರ್ಡಿಯಾಲಜಿ. ಆ ಹೃದಯದಿಂದ ಏನು ಹೊರಡ್ತಕ್ಕಂಥ ರಕ್ತನಾಳಗಳಿದೆ, ಆ ರಕ್ತನಾಳಗಳ ಬಗ್ಗೆ, ಬ್ಲಡ್ ವೆಸಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಆಂಜಿಯೋಲಜಿ ಅಂತ ಕರಿತೀವಿ. ಆಂಜಿಯೋಲಜಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಂಜಿಯೋಲಜಿ ಅಂದರೆ ಏನು, ಆ ಹೃದಯದಿಂದ ಹೊರಟಿರ್ತಕ್ಕಂಥ ರಕ್ತನಾಳಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಆ ನಾಳಗಳನ್ನೆಲ್ಲ ಕಟ್ ಮಾಡಿ ಪುಟ್ಟ ಹೃದಯದ ಬಗ್ಗೆ ಯಾವುದು ಅಧ್ಯಯನ ಮಾಡುತ್ತೆ ಅಂದರೆ ಕಾರ್ಡಿಯೋಲಜಿ ಅಧ್ಯಯನ ಮಾಡುತ್ತೆ. ಓಕೆ, ಸೊ ಹೆಪ್ಯಾಟೋಲಜಿ ನಮ್ಮ ಲಿವರ್ ಬಗ್ಗೆ ಗೊತ್ತಿದೆ ನಿಮಗೆ. ನಮ್ಮ ದೇಹದ ಕೆಮಿಕಲ್ ಫ್ಯಾಕ್ಟರಿ, ರಾಸಾಯನಿಕ ಕಾರ್ಖಾನೆ ಅಂತ ಕರೆಯಲ್ಪಡ್ತಕ್ಕಂಥ ಅಂಗ ಯಾವುದಪ್ಪ ಅಂತ ಕೇಳಿದರೆ ಯಕೃತ್ ಆರ್ ಲಿವರ್. ಕ್ಲಿಯರ್? ಸೊ ಹಾಗಾಗಿ ಈ ಯಕೃತ್ನ ಬಗ್ಗೆಯೂ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸನ್ನು ಮಾಡಿದ್ದೀನಿ. 45 ನಿಮಿಷ ಬರೀ ಯಕೃತ್ ಬಗ್ಗೆನೇ ಹೇಳಿದ್ದೀನಿ. ಯಕೃತ್ ಏನು ಕೆಲಸ ಮಾಡುತ್ತೆ, ಯೂರಿಯಾ ಸೈಕಲ್ ಹೇಗೆ ನಡೆಯುತ್ತೆ, ಬ್ಲಡ್ನ ಹೇಗೆ ಈ ಯಕೃತ್ ಯಾವ ರೀತಿ ಬದಲಾವಣೆ ಮಾಡುತ್ತೆ. ಸೊ ಈ ಥರ ಎಲ್ಲ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ. ಯಾರಿಗಾದರೂ ಈ ಯಕೃತ್ನ ವಿಡಿಯೋ ಸಿಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಆ ಲಿಂಕನ್ನು ಕಳಿಸ್ತೀನಿ ಸ್ನೇಹಿತರೆ. ಸೊ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಈ ಪ್ರಶ್ನೆಗೆ ಅಂದರೆ ದಟ್ ಇಸ್ ದ ನೆಫ್ರಾಲಜಿ. ಮೂತ್ರಪಿಂಡ ಏನು ಕಿಡ್ನಿ ಅಂತ ಕರಿತೀವಿ. ಆ ಕಿಡ್ನಿ ಏನು ಮಾಡುತ್ತೆ ಅಂದರೆ ರಕ್ತದಲ್ಲಿ ಹಿಡಿತಕ್ಕಂತಹ ಯೂರಿಯಾದಿಂದ ಆಗಿರ್ತಕ್ಕಂತಹ ಕಶ್ಮಲಗಳನ್ನು ಸಪ್ರೇಟ್ ಮಾಡಿ ತೆಗಿತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ, ನಮ್ಮ ಕಿಡ್ನಿ ಆರ್ ಮೂತ್ರಪಿಂಡ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಮೂತ್ರಪಿಂಡ ರಕ್ತದಲ್ಲಿರ್ತಕ್ಕಂಥ ಯೂರಿಯಾಗಳಿಂದ ಆಗಿರ್ತಕ್ಕಂಥ ಕಶ್ಮಲವನ್ನು ಸಪ್ರೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಡಯಾಲಿಸಿಸ್ ಅಂತ ಕರಿತೀವಿ. ಸಪ್ರೇಟ್ ಮಾಡ್ತಕ್ಕಂಥ ಒಂದು ನಮ್ಮ ದೇಹದ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ಡಯಾಲಿಸಿಸ್ ಮಾಡ್ತಕ್ಕಂಥ ಒಂದು ಅಂಗ ಯಾವುದಪ್ಪ ಅಂತ ಅಂದರೆ ಡಯಾ ಅಂದರೆ ಎರಡನ್ನು ಬೇರೆ ಬೇರೆ, ರಕ್ತವನ್ನು ಶುದ್ಧೀಕರಿಸೋದು, ರಕ್ತದಲ್ಲಿರ್ತಕ್ಕಂಥ ಕಶ್ಮಲಗಳನ್ನು ಬೇರೆ ಮಾಡೋದು, ಅದಕ್ಕೆ ಎರಡನ್ನು ಬೇರೆ ಬೇರೆ ಮಾಡ್ತಕ್ಕಂಥ ಡಯಾಲಿಸಿಸ್ ಮಾಡ್ತಕ್ಕಂಥ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ನೆಫ್ರಾಲಜಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್?
ಸೊ ಪಲ್ಮಾಲಜಿ ನಿಮಗೆಲ್ಲ ಗೊತ್ತಿದೆ, ಶ್ವಾಸಕೋಶ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಉತ್ಕರ್ಷಣೆಗೆ, ಶಕ್ತಿಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ಉಸಿರಾಟದ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡುತ್ತೆ? ಶ್ವಾಸಕೋಶ ಆರ್ ಲಂಗ್ಸ್ಗಳು ಮಾಡುತ್ತೆ ಸ್ನೇಹಿತರೆ. ಈ ನಾವು ಪ್ಯೂರ್ಲಿ ಇಲ್ಲಿ ಆನ್ಸರ್ ಯಾವುದಪ್ಪ ಅಂತ ಕೇಳಿದರೆ ಮೂತ್ರಪಿಂಡ. ಹಾಗಾದ್ರೆ ಕಿಡ್ನಿ ಅಂದಮೇಲೆ ಏನೇನು ಕ್ವಶನ್ ಬರುತ್ತೆ? ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ದ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಈಸ್ ನೋನ್ ಆಸ್ ನೆಫ್ರಾನ್. ಅಸಂಖ್ಯಾತ ನೆಫ್ರಾನ್ಗಳಿಂದ ಕಿಡ್ನಿ ಆಗಿದೆ, ಮೂತ್ರಪಿಂಡ ಆಗಿದೆ. ನೆಫ್ರಾನ್ಗಳಿಂದ ಆಗಿರ್ತಕ್ಕಂಥ ಮೂತ್ರಪಿಂಡದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನೆಫ್ರಾನ್ಗಳಿಂದ ಆಗಿರೋದ್ರಿಂದ ನೆಫ್ರಾಲಜಿ ಅಂತ ಕರಿತೀವಿ. ಓಕೆ, ಆ ನೆಫ್ರಾಲಜಿ ಆರ್ ಮೂತ್ರಪಿಂಡ ಅದರ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ರಕ್ತದಲ್ಲಿರ್ತಕ್ಕಂಥ ಕಶ್ಮಲಗಳನ್ನು ಬೇರೆ ಮಾಡ್ತಕ್ಕಂಥದ್ದು, ಡಯಾಲಿಸಿಸ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಡಯಾಲಿಸಿಸ್ ಮಾಡ್ತಕ್ಕಂಥ ಅಂಗಕ್ಕೆ ನಾವೇನಂತ ಕರಿತೀವಿ? ಕಿಡ್ನಿ ಆರ್ ಮೂತ್ರಪಿಂಡ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ ಡೀಟೇಲ್ ಅಂದರೆ ಮತ್ತು ಕಿಡ್ನಿ ಸ್ಟೋನ್ ಅವೆಲ್ಲವೂ ಕೂಡ ನಾವು ಹೇಳ್ಬೋದು. ಎಕ್ಸಾಂಪಲ್, ಈಗ ಕಿಡ್ನಿ ಇದೆ ಅಂತ ಅಂದ್ಕೊಳ್ಳಿ, ಕ್ಲಿಯರ್, ಕಿಡ್ನಿ ಇದೆ, ಇದು ಕೂಡ ಹೇಳಿಬಿಡೋಣ. ಕಿಡ್ನಿ ಇದೆ, ಒಂದು ಜೊತೆ ಮೂತ್ರಪಿಂಡ ನಮ್ಮ ದೇಹದಲ್ಲಿ ಕಂಡುಬರುತ್ತೆ. ಇದು ಅಸಂಖ್ಯಾತ ನೆಫ್ರಾನ್ಗಳಿಂದ ಆಗಿರುತ್ತೆ. ಇದರ ಪ್ರಮುಖ ಕೆಲಸ ಏನಪ್ಪ ಅಂದರೆ, ಏನು ಬ್ಲಡ್ ಇದೆ, ರಕ್ತ ಏನಿದೆ, ಆ ರಕ್ತದಲ್ಲಿರ್ತಕ್ಕಂತಹ ಯೂರಿಯಾಗಳಿಂದ ಆಗಿರತಕ್ಕಂತಹ ಅಥವಾ ನೈಟ್ರೋಜನ್ ತ್ಯಾಜ್ಯಗಳು ಅಂತ ಏನು ಕರಿತೀವಿ, ಆ ನೈಟ್ರೋಜನ್ನಿಂದ ಆಗಿರ್ತಕ್ಕಂಥ ವೇಸ್ಟ್ ವಸ್ತುಗಳನ್ನು ಏನು ಮಾಡುತ್ತೆ? ಈ ಕಿಡ್ನಿ ಸಪ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈ ಥರ ಸಪ್ರೇಟ್ ಮಾಡಬೇಕಾದ್ರೆ ರಕ್ತದಲ್ಲಿ ಏನಾದರೂ ಆಕ್ಸಾಲಿಕ್ ಆಮ್ಲ ಕ್ಯಾಲ್ಸಿಯಂ ಜೊತೆಗೆ ಸೇರಿ ಕ್ಯಾಲ್ಸಿಯಂ ಆಕ್ಸಾಲೇಟ್ ಆದರೆ ಈ ನೆಫ್ರಾನ್ನ ಒಳಗಡೆ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡು ಈ ಕ್ಯಾಲ್ಸಿಯಂ ಆಕ್ಸಾಲೇಟ್ ಕೂರ್ತಾ ಡೆನ್ಸಿಟಿ ಜಾಸ್ತಿ ಆಗ್ತಾ ಬರುತ್ತೆ. ಆವಾಗ ಬ್ಲಡ್ ಪ್ಯೂರಿಫಿಕೇಷನ್ ಆಗಬೇಕಾದ್ರೆ ಕಿಡ್ನಿಯಲ್ಲಿ ನೋವು ಕಂಡು ಬರುತ್ತೆ. ಈ ನೋವನ್ನು ಮಾಡ್ತಕ್ಕಂತಹ ಈ ಒಂದು ಕ್ಯಾಲ್ಸಿಯಂ ಆಕ್ಸಾಲೇಟಿಂದ ಗಟ್ಟಿ ಕಲ್ ಥರ ಇರೋದನ್ನು ನಾವೇನಂತ ಕರಿತೀವಿ? ಕಿಡ್ನಿ ಸ್ಟೋನ್ ಅಂತ ಕರಿತೀವಿ. ಕಿಡ್ನಿ ಸ್ಟೋನ್. ಹಾಗಾದ್ರೆ ಕಿಡ್ನಿ ಸ್ಟೋನ್ ಯಾವುದರಿಂದ ಆಗಿರುತ್ತೆ ಅಂದರೆ ಕ್ಯಾಲ್ಸಿಯಂ ಆಕ್ಸಾಲೇಟಿಂದ ಆಗಿರುತ್ತೆ. ಈ ಕಿಡ್ನಿ ಸ್ಟೋನ್ ಎಲ್ಲಿದೆ, ಹೇಗಿದೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಅಲ್ಟ್ರಾಸೌಂಡ್ ಸ್ಕ್ಯಾನರನ್ನು ಬಳಸ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಏನಿದೆ ಅದು ಕಲ್ಲು ಎಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಏನು ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಆ ಶಸ್ತ್ರಚಿಕಿತ್ಸೆಯ ಮಾರ್ಗದರ್ಶಿ ಅಂತ ನಾವು ಯಾವುದನ್ನು ಹೇಳ್ತೀವಿ? ಸ್ಕ್ಯಾನರನ್ನು ಹೇಳ್ತೀವಿ ನಾವು. ಹಾಗೆ ಎಲ್ಲಿ ಸ್ಟೋನ್ ಇದೆ ಅಂತ ಗೊತ್ತಾದ ಮೇಲೆ ಆಮೇಲೆ ನಾವು ಅದೇ ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸಿ ಆ ಕಲ್ಲನ್ನು ಪುಡಿ ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ? ಕಲ್ಲು, ದಟ್ ಈಸ್ ಲೀಥೋ ಅಂದರೆ ಕಲ್ಲು. ಅದನ್ನು ಪುಡಿ ಮಾಡೋದು ದಟ್ ಇಸ್ ದ ಟ್ರಿಪ್ಸಿ. ಟ್ರಿಪ್ಸಿ ಚಿಕಿತ್ಸೆ ಅಂತ ಕರಿತೀವಿ. ಕ್ಲಿಯರ್? ಹಾಗೆ ಕಿಡ್ನಿ ಸ್ಟೋನನ್ನು ಪುಡಿ ಮಾಡಿ ಅದನ್ನು ಹೊರಗಡೆ ತೆಗಿತಕ್ಕಂತಹ ಟ್ರೀಟ್ಮೆಂಟಿಗೆ ನಾವೇನಂತ ಕರಿತೀವಿ? ಲಿಥೋಟ್ರಿಪ್ಸಿ ಅಂತ ಕರಿತೀವಿ. ಈ ಲಿಥೋಟ್ರಿಪ್ಸಿ ಮಾಡಲಿಕ್ಕೆ ಕಿಡ್ನಿ ಸ್ಟೋನ್ ಎಲ್ಲಿದೆ ಅನ್ನೋದನ್ನು ಪತ್ತೆ ಮಾಡ್ತಕ್ಕಂಥ ಮಾರ್ಗದರ್ಶಿ ಯಾವುದಪ್ಪ ಅಂತ ಕೇಳಿದ್ರೆ ಸ್ಕ್ಯಾನರ್. ಆ ಕಿಡ್ನಿ ಸ್ಟೋನ್ ಯಾವುದರಿಂದ ಆಗಿರುತ್ತೆ ಅಂದರೆ ಕ್ಯಾಲ್ಸಿಯಂ ಆಕ್ಸಾಲೇಟಿಂದ ಆಗಿರುತ್ತೆ. ಇದು ಕೂಡ ಎಕ್ಸಾಮಲ್ಲಿ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಜಾಸ್ತಿ ಕೊರಿಯೋದು ಬೇಡ, ಇದೆಲ್ಲ ರಿಪೀಟೆಡ್ ಕ್ಲಾಸ್ ಸಾಧನಶಂಕರ್ ಯೂಟ್ಯೂಬ್ ಚಾನಲ್ ಇದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಕ್ವಶನ್ಗೆ ಎಂಟ್ರಿ ಆಗೋಣ. ಫೋಟೋಸಿಂಥಸಿಸ್ ಅಕ್ಕರ್ಸ್ ಇನ್ ವಿಚ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್? ತುಂಬ ಈಸಿ ಇದೆ ಕ್ವಶನ್ ಇದು, ಬಟ್ ನೋಡೋಣ ಸ್ವಲ್ಪ ನಾವು ಟಫ್ ಮಾಡಿ ಎಂಜಾಯ್ ಮಾಡುವ. ಕ್ಲಿಯರ್? ನೋಡಿ, ಈ ಫೋಟೋಸಿಂಥಸಿಸ್ ಅಂದರೆ ನೋಡಿ ಇಲ್ಲಿ ಪ್ರಕಾಶ ಸಂಶ್ಲೇಷಣೆ ಅಂತ. ಪ್ರಕಾಶ ಅಂದ್ರೂ ಅದೇ, ದ್ಯುತಿ ಅಂದ್ರೂ ಕೂಡ ಅದೇ, ದ್ಯುತಿ ಸಂಶ್ಲೇಷಣೆ. ಸಸ್ಯಗಳಲ್ಲಿ ಪ್ರಮುಖವಾಗಿ ದ್ಯುತಿ ಸಂಶ್ಲೇಷಣೆ ನಡೀತಕ್ಕಂಥ ಭಾಗ ಯಾವುದು? ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ? ಎಲ್ರಿಗೂ ಈಸಿಯಾಗಿರ್ತಕ್ಕಂಥ ಆನ್ಸರ್, ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದರೆ ದಟ್ ಇಸ್ ಲೀಫಲ್ಲಿ ನಡೆಯುತ್ತೆ, ಎಲೆಯಲ್ಲಿ ನಡೆಯುತ್ತೆ. ಸೊ ಎಲೆಯಲ್ಲಿ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ? ಓಕೆ, ನಿಮಗೆಲ್ಲ ಗೊತ್ತಿದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದರೆ ಸಿಂಪಲ್. ಆಹಾರ ತಯಾರಿಸೋದು. ಆಹಾರ ತಯಾರಿಸಲಿಕ್ಕೆ ಅನ್ನ ತಯಾರಿಸಲಿಕ್ಕೆ ಏನು ಬೇಕು? ಅಕ್ಕಿ ಬೇಕು, ಪ್ಲಸ್ ನೀರು ಬೇಕು, ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರತಕ್ಕಂತಹ ಬೆಂಕಿ ಬೇಕು, ನೆಕ್ಸ್ಟ್ ಪಾತ್ರೆ ಬೇಕು. ಬ್ಯೂಟಿಫುಲ್ 10 ನಿಮಿಷ ಸರಿಯಾಗಿ ಬೇಯಿಸಿಬಿಟ್ರೆ ಅನ್ನ ಆಗತ್ತೆ, ನೆಕ್ಸ್ಟ್ ಗಂಜಿ ಬರುತ್ತೆ. ಹಾಗೆ ಸಸ್ಯಗಳು ಕೂಡ, ಈ ಸಸ್ಯದ ಅಡುಗೆ ಮನೆ ಯಾವುದಪ್ಪ ಅಂತ ಕೇಳಿದ್ರೆ ಎಲೆ. ಸಸ್ಯದ ಅಡುಗೆ ಮನೆ ಯಾವುದಪ್ಪ ಅಂತ ಕೇಳಿದ್ರೆ ಎಲೆಗೆ ನಾವು ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ. ಈ ಅಡುಗೆ ಮನೆಯಲ್ಲಿ ಅಕ್ಕಿ ಬದಲು ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ನೆಕ್ಸ್ಟ್ ನೀರು ಬದಲು ನೀರೇ ಇರುತ್ತೆ. ನೀರೇ ಇರುತ್ತೆ. ನೆಕ್ಸ್ಟ್ ಬೆಳಕಿನ ಬದಲು ಸನ್ಲೈಟ್ ಇರುತ್ತೆ, ಸೂರ್ಯನ ಬೆಳಕು ಇರುತ್ತೆ. ಓಕೆ, ಬೆಂಕಿಯ ಬದಲು ಸನ್ಲೈಟ್ ಇರುತ್ತೆ. ಪಾತ್ರೆಯ ಬದಲು ಕ್ಲೋರೋಫಿಲ್ ಇರುತ್ತೆ, ಪತ್ರ ಹರಿತ್ತು ಇರುತ್ತೆ. ಇವೆಲ್ಲ ಸೂರ್ಯನ ಬೆಳಕಿನ ಸಹಾಯದಿಂದ ಕ್ಲೋರೋಫಿಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು
ಬ್ಯೂಟಿಫುಲ್ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸುತ್ತೆ ಮತ್ತು ಆಮ್ಲಜನಕವನ್ನು ಹೊರಗಡೆ ಹಾಕತ್ತೆ. ಕ್ಲಿಯರ್? ಆಮ್ಲಜನಕವನ್ನು ಹೊರಗಡೆ ಹಾಕತ್ತೆ. ಈ ಥರ ಸೂರ್ಯನ ಬೆಳಕಿನ ಸಹಾಯದಿಂದ ಕ್ಲೋರೋಫಿಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸ್ಕೊಂಡು ಗ್ಲೂಕೋಸನ್ನು ತಯಾರಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಆರ್ ಫೋಟೋಸಿಂಥಸಿಸ್. ದ್ಯುತಿ ಅಂದರೆ ಬೆಳಕನ್ನು ಬಳಸಿಕೊಂಡು ಈ ಕಚ್ಚಾ ಸಾಮಗ್ರಿಗಳಿಂದ ಇದರ ಮೂಲಕ ಒಂದು ಹೊಸ ವಸ್ತುವನ್ನು ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಸಂಶ್ಲೇಷಣೆ. ಈ ಹೊಸ ವಸ್ತು ಈ ಬೆಳಕಿಂದ ಸಂಶ್ಲೇಷಣೆ ಮಾಡೋದ್ರಿಂದ ಇದನ್ನು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ ಸ್ನೇಹಿತರೆ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವೆಲ್ಲ ಎಲ್ಲಿ ನಡೆಯುತ್ತೆ ಅಂದರೆ ಸಿಂಪಲ್ ಸಸ್ಯದ ಎಲೆಯಲ್ಲಿ ಏನು ಕ್ಲೋರೋಫಿಲ್ ಇದೆ, ಕ್ಲೋರೋಫಿಲ್ ಎಲ್ಲಿರುತ್ತೆ ಅಂದರೆ ಪ್ಲಾಸ್ಟಿಡ್ನಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ನ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಥೈಲಾಕಾಯ್ಡ್ ಇರುತ್ತೆ. ಆ ಥೈಲಾಕಾಯ್ಡಲ್ಲಿ ಈ ಆಹಾರ ಗ್ರಾನ ಮತ್ತು ಸ್ಟ್ರೋಮದಲ್ಲಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ಪ್ಲಾಸ್ಟಿಡ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ವಿಡಿಯೋನ ನಾನು ಇದಕ್ಕಿಂತ ಒಂದು 10 ವಿಡಿಯೋ ಕೆಳಗಡೆ ಹೋಗಿಬಿಟ್ರೆ ಸಿಕ್ಬಿಡುತ್ತೆ ನಿಮಗೆ. ಪ್ಲಾಸ್ಟಿಡ್ ಹೇಗೆ ಆಹಾರವನ್ನು ಸಸ್ಯಗಳ ಎಲೆಗಳಲ್ಲಿ ಈ ಪ್ಲಾಸ್ಟಿಡ್ಗಳು, ಈ ಕ್ಲೋರೋಪ್ಲಾಸ್ಟ್ಗಳು ಗ್ರಾನ, ಸ್ಟ್ರೋಮಾ ಮತ್ತು ಯಾವ ಬೆಳಕನ್ನು ಹೆಚ್ಚು ಹೀರ್ಕೊಂಡು ಯಾವ ಬೆಳಕನ್ನು ಕಡಿಮೆ ಹೀರ್ಕೊಂಡು ಹೇಗೆ ಆಹಾರವನ್ನು ತಯಾರಿಸುತ್ತೆ ಅನ್ನೋ ಇನ್ ಡೀಟೇಲ್ ಕ್ಲಾಸನ್ನು ಕೊಟ್ಟಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗುವ ಸ್ನೇಹಿತರೆ. ನೋಡಿ, DNA ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಓಕೆ, ಈಗ DNA ಅಂತಕ್ಕಂಥದ್ದು ಮೇನ್ಲಿ ರಿಲೇಟೆಡ್ ಟು ಈ ಕೆಳಕಂಡ ಯಾವ ಆಪ್ಷನ್ಗೆ ರಿಲೇಷನ್ಸ್ ಇದೆ ಅಂತ ತುಂಬ ಈಸಿ ಇದೆ, ನೋಡುವ. ಕ್ಲಿಯರ್? ಎಲ್ಲರಿಗೂ ಗೊತ್ತಿದೆ, ಈಸಿ ಇದೆ ಸರ್. ಅನುವಂಶೀಯತೆ. ಸೊ ಉಸಿರಾಟಕ್ಕೂ DNA ಸಂಬಂಧ ಇಲ್ಲ, ಜೀರ್ಣಕ್ರಿಯೆಗೂ DNA ಸಂಬಂಧ ಇಲ್ಲ. ಉಸಿರಾಟ ಅಂದರೆ ದೇಹದ ಉತ್ಕರ್ಷಣೆಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕವನ್ನು ರಕ್ತದ ಮೂಲಕ ಜೀವಕೋಶಗಳಿಗೆ ಕಳಿಸ್ತಕ್ಕಂಥ ಕೆಲಸ ಉಸಿರಾಟದಿಂದ ನಡೆಯುತ್ತೆ. ಈ ಉಸಿರಾಟದ ಅಂಗ ಯಾವುದಪ್ಪ ಅಂದರೆ ಪ್ರಾಣಿಗಳಲ್ಲಿ ಲಂಗ್ಸ್ ಬರುತ್ತೆ, ನಮ್ಮಲ್ಲಿ ಶ್ವಾಸಕೋಶಗಳು ಬರುತ್ತೆ, ಮೀನುಗಳಲ್ಲಿ ಗಿಲ್ಸ್ ಕಿವಿರುಗಳು ಬರುತ್ತೆ. ಈ ಜಿರ್ಲೆ ಅಂತಕ್ಕಂತಹ ಸಣ್ಣ ಕೀಟಗಳಲ್ಲಿ ಬುಕ್ ಲಂಗ್ಸ್ ಅಂತ ಬರುತ್ತೆ. ಮತ್ತು ಕೆಲವೊಂದು ಕೀಟಗಳಲ್ಲಿ ಟ್ರೇಕಿಯಾಸ್ ಅಂತ ಬರುತ್ತೆ. ಈ ಟ್ರೇಕಿಯಾಗಳು, ಬುಕ್ ಲಂಗ್ಸ್, ಗಿಲ್ಸ್ ಆ್ಯಂಡ್ ಲಂಗ್ಸ್ ಇವುಗಳ ಮೂಲಕ ಜೀವಿಗಳು ಉಸಿರಾಟವನ್ನು ನಡೆಸುತ್ತೆ. ಯಾಕೆಂದರೆ ಉಸಿರಾಟ ಅಂದರೆ ಆಮ್ಲಜನಕವನ್ನು ಕೊಟ್ಟು ಆ ಜೀವಿ ಒಳಗಡೆ ಇರತಕ್ಕಂಥ ಆಹಾರವನ್ನು ಉತ್ಕರ್ಷಣೆ ಮಾಡಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರೊಸೆಸ್. ಸೊ ನೆಕ್ಸ್ಟ್ ಜೀರ್ಣಕ್ರಿಯೆ ಅಂದರೆ ಸಿಂಪಲ್ ಆಹಾರ ಏನಿದೆ ಅಂದರೆ ಸಂಕೀರ್ಣ ಆಹಾರ ಏನಿದೆ, ಸಂಕೀರ್ಣ ಕಾಂಪ್ಲೆಕ್ಸ್ ಫುಡ್ ಏನಿದೆ, ಆ ಸಂಕೀರ್ಣ ಆಹಾರವನ್ನು ಸರಳ ಆಹಾರವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಡೈಜೆಷನ್ ಆರ್ ಜೀರ್ಣಕ್ರಿಯೆ ಅಂತ ಕರಿತೀವಿ. ಸಂಕೀರ್ಣ ಆಹಾರ ಅಂದರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಲಿಪಿಡ್ ಇವೆಲ್ಲವೂ ಕೂಡ ಕಾಂಪ್ಲೆಕ್ಸ್ ಫುಡ್. ಇವುಗಳನ್ನು ಪುಡಿ ಮಾಡಿ ನಾವೇನು ಮಾಡ್ತೀವಿ? ಗ್ಲೂಕೋಸ್ ಆರ್ ಅಮೈನೋ ಆ್ಯಸಿಡ್ ಆರ್ ಫ್ಯಾಟಿ ಆ್ಯಸಿಡ್ ಇವೆಲ್ಲ ಸಿಂಪಲ್ ಫುಡ್. ಈ ಕಾಂಪ್ಲೆಕ್ಸ್ ಫುಡ್ಡನ್ನು ಸಿಂಪಲ್ ಫುಡ್ ಮಾಡ್ತಕ್ಕಂಥ ಪ್ರಾಸೆಸ್ಗೆ ನಾವೇನಂತ ಕರಿತೀವಿ? ಡೈಜೆಷನ್ ಅಂತ ಕರಿತೀವಿ. ಹಾಗಾಗಿ ಈ ಜೀವಿಗಳಲ್ಲಿ ಈ DNA ಅದಕ್ಕೆ ಸಂಬಂಧ ಇಲ್ಲ. ಹಾಗಾದರೆ ಇನ್ಹೆರಿಟೆನ್ಸ್, ಅನುವಂಶಿಕತೆ ಏನು? ಅನುವಂಶೀಯತೆ ಅಂದರೆ ಏನಿಲ್ಲ, ಸಿಂಪಲ್ ಒಂದು ಪೀಳಿಗೆ ಇದೆ. ಈಗ ಒಂದು ಎಕ್ಸಾಂಪಲ್, ಒಂದು ಇಲಿ ಇದೆ, ಇಲ್ಲೊಂದು ಇಲಿ ಇದೆ. ಈ ಇಲಿ ಜೊತೆಗೆ ಸಂಸಾರ ಮಾಡಿ ಇಲಿನೇ ಹುಟ್ಟತ್ತೆ, ಏನು ಹುಲಿ ಹುಟ್ಟಲ್ಲ. ಕ್ಲಿಯರ್? ಓಕೆ, ಹಾಗಾದರೆ ಈ ಇಲಿ ಜೊತೆಗೆ ಸಂಸಾರ ಮಾಡಿ ಅದೇ ಗುಣಗಳನ್ನು ಮುಂದಿನ ಪೀಳಿಗೆಗೆ ತರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ದಟ್ ಇಸ್ ದ DNA. ಓಕೆ, ಹಾಗಾದರೆ ಇಲ್ಲಿ ಏನು ಪೀಳಿಗೆ ಇದೆ, ಪೀಳಿಗೆಯಿಂದ ಪೀಳಿಗೆಗೆ ಗುಣಗಳನ್ನು ಹೊತ್ತು ತರ್ತಕ್ಕಂಥದ್ದು DNA. ಈ DNA ಪೀಳಿಗೆಯಿಂದ ಪೀಳಿಗೆಗೆ ಏನು ಗುಣಗಳನ್ನು ಹೊತ್ತು ತರತ್ತೆ ಅದನ್ನೇ ನಾವೇನಂತ ಕರಿತೀವಿ? ಅನುವಂಶೀಯತೆ ಆರ್ ಹೆರಿಡಿಟಿ ಆರ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ಅನುವಂಶೀಯತೆ, ಹೆರಿಡಿಟಿ ಅಥವಾ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸರ್ಕ್ಯುಲೇಷನ್, ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಪಾಠ ಮಾಡಿದ್ದೀನಿ, ನಾನು ವಿಡಿಯೋ ಮಾಡಿದ್ದೀನಿ. ಆ ಹೃದಯಕ್ಕೆ ಹೋದರೆ ನಿಮಗೆ ಕ್ಲಿಯರ್ ಸಿಗುತ್ತೆ. ಸರ್ಕ್ಯುಲೇಟರಿ ಆರ್ಗನ್ ಯಾವುದಪ್ಪ ನಮ್ಮಲ್ಲಿ ಅಂದರೆ ಹಿಡಿದ ಹಾರ್ಟ್ ಸರ್ಕ್ಯುಲೇಟರಿ ಆರ್ಗನ್ಸ್, ನೆಕ್ಸ್ಟ್ ಬ್ಲಡ್ ವೆಸಲ್ಸ್ ಸರ್ಕ್ಯುಲೇಟರಿ ಆರ್ಗನ್ಸ್ ಆ್ಯಂಡ್ ಬ್ಲಡ್. ಇವು ಮೂರು ಕೂಡ ರಕ್ತ ಪರಿಚಲನಾ ಅಂಗಗಳು. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಭೂಮಿಯ ವಾಯುಮಂಡಲದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಗ್ಯಾಸ್ ಯಾವುದು? ಏನು ನಮ್ಮ ವಾಯುಮಂಡಲ ಇದೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಗ್ಯಾಸ್ ಯಾವುದು? ಈಸಿ ಇದೆ ನೋಡುವ. ನೈಟ್ರೋಜನ್. ಸಿಂಪಲ್ ನೋಡಿ, ನಮ್ಮ ಭೂಮಿಯನ್ನು ನೀವು ಕ್ಲೀನಾಗಿ ನೋಡಿಕೊಂಡ್ರೆ ನೋಡಿ, ಇದು ನಮ್ಮ ಭೂಮಿ ಅಂತ ತಿಳ್ಕೊಳ್ಳಿ. 71% ಜಲಗೋಳ ಇದೆ, ಮತ್ತು ಒಂದು 28-29 ಏನಾಗಿದೆ ಶಿಲಾಗೋಳ ಇದೆ.
ಅದ್ರ ಮೇಲೆ ಒಂದು ಬ್ಯೂಟಿಫುಲ್ ವಾಯುಗೋಳ ಇದೆ, ಅಟ್ಮಾಸ್ಫಿಯರ್ ಇದೆ. ಕ್ಲಿಯರ್? ನೋಡಿ, ಈ ಜಲಗೋಳದಲ್ಲಿ ಈ ಶಿಲಾಗೋಳ ಏನಿದೆ, ಏನಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಯಾವುದಪ್ಪ ಅಂತ ಕೇಳಿದ್ರೆ ಆಕ್ಸಿಜನ್ ಇದೆ, ಆಮೇಲೆ ಅಲ್ಯೂಮಿನಿಯಂ ಇದೆ, ಆಮೇಲೆ ಸಿಲಿಕಾನ್ ಇದೆ. ಕ್ಲಿಯರ್? ಬಟ್ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಯಾವುದು? ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಫಸ್ಟ್ ನೈಟ್ರೋಜನ್ ಇದೆ, ಆಮೇಲೆ ಆಕ್ಸಿಜನ್ ಇದೆ, ಆಮೇಲೆ ಆರ್ಗಾನ್ ಇದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದೆ. ಹಾಗೆ ನೈಟ್ರೋಜನ್ ಎಷ್ಟಿದೆ? 78.08% ಇದೆ. ಆಕ್ಸಿಜನ್ ಎಷ್ಟಿದೆ? 20.95 ಇದೆ. ಆರ್ಗಾನ್ ಎಷ್ಟಿದೆ? 0.93 ಇದೆ. ಕಾರ್ಬನ್ ಡೈಆಕ್ಸೈಡ್ 0.04 ಇದೆ. ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ? ನಮ್ಮ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ದಾನೆ. ದಟ್ ಇಸ್ ದ ನೈಟ್ರೋಜನ್. ಅರ್ಥ ಆಗಿದೆಯಾ? ನೈಟ್ರೋಜನ್ ಎಷ್ಟಿದೆ? 78.08% ಇದೆ. ಕ್ಲಿಯರ್? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ವಾತಾವರಣದಲ್ಲಿ ಆಮ್ಲಜನಕ ಎಷ್ಟಿದೆ? 20.95% ಇದೆ. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ? 0.04% ಇದೆ. ಸರ್, ಹೈಡ್ರೋಜನ್ ಎಷ್ಟಿದೆ? ತುಂಬಾ ಕಡಿಮೆ ಇದೆ. ನಮ್ಮ ಭೂಮಿಯಲ್ಲಿ ಹೈಡ್ರೋಜನ್ ತುಂಬಾ ಕಡಿಮೆ ಇದೆ. ಎಷ್ಟಿದೆ? 0.00004% ಇದೆ. ಕ್ಲಿಯರ್? ಯಾಕೆ ಸರ್ ಇಷ್ಟು ಕಡಿಮೆ ಇದೆ? ಹೈಡ್ರೋಜನ್ ತುಂಬ ಅತ್ಯಂತ ಹಗುರ ಅನಿಲ ಇರೋದ್ರಿಂದ ನಮ್ಮ ಭೂಮಿಯ ಗುರುತ್ವವನ್ನು ಈಸಿಯಾಗಿ ತಪ್ಪಿಸ್ಕೊಂಡು ಮೇಲಕ್ಕೆ ಹೋಗಿ ಸ್ಪೇಸಲ್ಲಿ ಸೇರ್ಕೊಂಡ್ಬಿಡುತ್ತೆ. ಕ್ಲಿಯರ್? ಹಾಗಾಗಿ ನಮ್ಮ ಭೂಮಿಯ ಗುರುತ್ವವನ್ನು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗೋದ್ರಿಂದ ಹೈಡ್ರೋಜನ್ ಅನಿಲ ನಮ್ಮ ವಾತಾವರಣದಲ್ಲಿ ತುಂಬ ಕಡಿಮೆ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಆಫ್ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್, ಹಸಿರು ಮನೆ ಪರಿಣಾಮಕ್ಕೆ ಮುಖ್ಯ ಕಾರಣವಾದ ಅನಿಲ ಯಾವುದು ಅಂತ. ಏನು ಗ್ರೀನ್ ಹೌಸ್ ಎಫೆಕ್ಟ್ ಇದೆ, ಈ ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣವಾಗಿರ್ತಕ್ಕಂಥ ನೋಡಿ, ಆ್ಯಕ್ಚುಲಿ ಈ ವಿಡಿಯೋ ChatGPT ಬಂದಿರತಕ್ಕಂಥ ಪ್ರಶ್ನೆಗಳು ಇದನ್ನು ಯಾಕೆ ಹಾಕ್ಕೊಂಡೆ ಅಂದರೆ, ಇವೆಲ್ಲ ಒಂದೊಂದು ಕಂಟೆಂಟಿಗೆ ಒಂದೊಂದು ವಿಡಿಯೋ ಮಾಡಿದ್ದೀನಿ ನಾನು. ಇವತ್ತು ಯಾರೊಬ್ಬರು ಕಾಮೆಂಟ್ ಮಾಡಿದರು, ಗ್ಲೋಬಲ್ ವಾರ್ಮಿಂಗ್ದು ವಿಡಿಯೋ ಎಲ್ಲಿದೆ ಲಿಂಕ್ ಹಾಕಿ ಸರ್ ಅಂತ. ಹಾಕಿದ್ದೀನಿ. ಆ ಪುಣ್ಯಾತ್ಮ ತುಂಬ ಚೆನ್ನಾಗಿ ಕಲ್ತಿರ್ತಾನೆ. ಯಾಕಂದರೆ ಇನ್ನು ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೀನಿ ನಾನು. ಗ್ಲೋಬಲ್ ವಾರ್ಮಿಂಗ್ ಹೇಗಾಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಹೇಗಾಗುತ್ತೆ ಎಲ್ಲವೂ ನೀಟಾಗಿ ಹೇಳಿದ್ದೀನಿ. ಹಾಗಾಗಿ ನಿಮಗೆ ಇವೆಲ್ಲವೂ ಕೂಡ ಸ್ವಲ್ಪ ಪರಿಚಯ ಆಗಲಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಓಝೋನ್ ಲೇಯರ್ ಇರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಇರ್ಬೋದು, ಯೂಟ್ರಿಫಿಕೇಷನ್ಸ್ ಇರ್ಬೋದು, ಆಸಿಡ್ ರೈನ್ಸ್ ಇರ್ಬೋದು, ಇವುಗಳಲ್ಲಿ ಒಂದಾದರೂ ಎರಡಾದರೂ ಪ್ರಶ್ನೆಗಳು ಬಂದೇ ಬರ್ತವೆ ಅವು ಎನ್ವೈರನ್ಮೆಂಟಲ್ ಇಶ್ಯೂಸ್ಗಳ ಬಗ್ಗೆ. ಹಾಗಾಗಿ ನಿಮಗೆ ಒಂದು ಸತಿ ರಿಫ್ಲೆಕ್ಟ್ ಆಗಲಿ. ಸಾಧನಶಂಕರ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ವೀಡಿಯೋಗಳು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ವೀಡಿಯೋಗಳಿದೆ. ಅವುಗಳನ್ನು ಹುಡುಕಾಡಿ ನೋಡಿ. ನಿಮ್ಮ ಹುಡುಕಾಡಿದ್ರು ಸಿಗಲಿಲ್ಲ ಅಂದರೆ ನಮಗೊಂದು ಕಾಮೆಂಟ್ ಮಾಡಿ, ಈ ವಿಡಿಯೋ ಬೇಕು ಸರ್ ಅಂತ. ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಏನು ಮಾಡುತ್ತೆ, ಆ ಲಿಂಕನ್ನು ನಿಮಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ನೋಡಿ, ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು ಅಂತ. ಏನಿದು ಗ್ರೀನ್ ಹೌಸ್ ಎಫೆಕ್ಟ್? ಓಕೆ, ನೋಡೋಣ. ಇಲ್ಲಿ ಹೇಳ್ಕೊಂಡು ಅಲ್ಲಿಗೆ ಹೋಗ್ತೀನಿ ನಾನು. ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನಿಲ್ಲ ನೋಡಿ, ಸಿಂಪಲ್ ಭೂಮಿ ಇದೆ. ಓಕೆ, ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭೂಮಿ ಇದೆ. ಭೂಮಿ ಮೇಲೆ ವಾತಾವರಣ ಇದೆ. ಇಲ್ಲಿ ಸೂರ್ಯ ಇದ್ದಾನೆ, ಸನ್. ಈಗ ಸೂರ್ಯನಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್, ನಮ್ಮ ಗ್ಲೋಬಲ್ ವಾರ್ಮಿಂಗ್ಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಇನ್ಫ್ರಾ ರೇಡಿಯೇಷನ್ಸ್, ಅವಕೆಂಪು ಕಿರಣ. ಓಕೆ, ಇದು ಕೂಡ ನಾಳೆ ನಾಡದಲ್ಲಿ ಕ್ಲಾಸ್ ನಿಮಗೆ ಒಂದು ಬ್ಯೂಟಿಫುಲ್ ಕ್ಲಾಸನ್ನು ಕೊಡ್ತೀನಿ. ಇನ್ಫ್ರಾ ರೇಡಿಯೇಷನ್ಸ್ ಅದರಲ್ಲಿ ಇದೆ. ವಿಸಿಬಲ್ ಲೈಟ್ ಕಡೆ ಇರೋ ಇನ್ಫ್ರಾ ರೇಡಿಯೇಷನ್ಸು, ಆ ಕಡೆ ಅಂದರೆ ಶಾರ್ಟ್ ವೇವ್ ಲೆಂತ್, ಲಾಂಗ್ ವೇವ್ ಲೆಂತ್ ಇನ್ಫ್ರಾ ರೇಡಿಯೇಷನ್ಸ್ಗಳು ಯಾವುದು ಏನು ಅಂತ. ಈ ಅವಕೆಂಪು ಕಿರಣಗಳು ಏನು ಮಾಡುತ್ತೆ ಅಂದರೆ ಭೂಮಿಗೆ ಬಡಿದು ಅವು ಪ್ರತಿಫಲಿಸಿ ವಾಪಸ್ ಹೋಗುತ್ತೆ. ಅವಕೆಂಪು ಅಂತಲ್ಲ, ಎಲ್ಲ ವಿದ್ಯುತ್ ಕಾಂತೀಯ ವಿಕಿರಣಗಳು ಆ ಶಿಲಾಗೋಳಕ್ಕೆ ಬಡಿದು ವಾಪಸ್ ಹೋಗುತ್ತೆ. ಯಾಕಂದರೆ ಅವುಗಳ ಮೂಲಕ ಅವು ಪ್ರಸಾರ ಆಗಲ್ಲ. ಈ ಥರ ವಾಪಸ್ ಹೋಗಬೇಕಾದ್ರೆ ನೋಡಿ, ಕೆಲವೊಂದು ಅನಿಲಗಳು, ಕೆಲವೊಂದು ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳೋಣ. ಈ ಅನಿಲದ ಮೇನ್ ಕೆಲಸ ಏನಪ್ಪ ಅಂದರೆ ನೋಡಿ, ಈ ಉಷ್ಣವನ್ನು ತರ್ತಕ್ಕಂಥ ಅವಕೆಂಪು ಕಿರಣಗಳು ಈ ಭೂಮಿಯನ್ನು ಬಡಿದು ವಾಪಸ್ ಹೋಗಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅವುಗಳನ್ನು ಏನು ಮಾಡ್ಕೊಳ್ಳುತ್ತೆ, ಟ್ರ್ಯಾಪ್ ಮಾಡುತ್ತೆ, ಹಿಡ್ಕೊಂಡ್ಬಿಡತ್ತೆ. ಇನ್ಫ್ರಾ ರೇಡಿಯೇಷನ್ಸನ್ನು ಹಿಡ್ಕೊಂಡ್ಬಿಡತ್ತೆ. ಈ ಬಡ್ಡಿ ಮಗನ ಇನ್ಫ್ರಾ ರೇಡಿಯೇಷನ್ಸ್ ಹತ್ರ ಏನಿರುತ್ತೆ, ಹೀಟ್ ಇರುತ್ತೆ, ಉಷ್ಣ ಇರುತ್ತೆ. ಈ ಉಷ್ಣವನ್ನು ತರ್ತಕ್ಕಂಥ ಅವಕೆಂಪು ಕಿರಣಗಳು ಭೂಮಿಯನ್ನು ಬಡಿದು ಸುಮ್ಮನೆ ಉಷ್ಣ ತೊಗೊಂಡು ಹೋಗಬೇಕಾಗಿತ್ತು. ಅವು ಸುಮ್ಮನೆ ಉಷ್ಣ ತೊಗೊಂಡು ಹೋಗಬೇಕಾದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನು ಮಾಡುತ್ತೆ, ಈ ಅವಕೆಂಪು ಕಿರಣಗಳನ್ನು ಯಾಕೆ ಹೋಗ್ತೀಯ ಬಿಡೋ, ಇಲ್ಲೇ ಒಳ್ಳೊಳ್ಳೆ ಕಲರ್ ಅದಾವೆ ನೋಡ್ಕೊಂಡಿರೋಣ ಅಂತ ಉಳಿಸ್ಕೊಂಡ್ಬಿಡತ್ತೆ. ಈ ಥರ ಕಾರ್ಬನ್ ಡೈಆಕ್ಸೈಡ್ದ ಪ್ರಮಾಣ ಜಾಸ್ತಿ ಆದ ಹಾಗೆ ಇದರ ಜೊತೆಗೆ ಅವಕೆಂಪು ಕಿರಣಗಳು ಏನಾಗುತ್ತೆ, ಉಳ್ಕೋತಾ ಹೋಗುತ್ತೆ. ಹಾಗಾದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ದ ಪ್ರಮಾಣ ಜಾಸ್ತಿ ಆದ ಹಾಗೆ ಅವಕೆಂಪು ಕಿರಣಗಳ ಪ್ರಮಾಣವೂ ಜಾಸ್ತಿ ಆಗುತ್ತೆ. ಅವಕೆಂಪು ಕಿರಣಗಳ ಪ್ರಮಾಣ ಜಾಸ್ತಿ ಆದಾಗೆ ಉಷ್ಣನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ.
ಈ ಥರ ಉಷ್ಣ ಜಾಸ್ತಿ ಆದಾಗ ಜೀವಿಗಳು ಸಮೃದ್ಧವಾಗಿ ಬೆಳೆಯುತ್ತೆ. ಯಾಕಂದರೆ ಸಸ್ಯಗಳು ಆಹಾರ ತಯಾರಿಸಲಿಕ್ಕೆ ಏನು ಬೇಕು? ಕಾರ್ಬನ್ ಡೈಆಕ್ಸೈಡೇ ಬೇಕು, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟೆಂಪ್ರೇಚರೇ ಬೇಕು. ಒಳ್ಳೆ ಜೀವ ಸಂಕುಲ ಭೂಮಿಯನ್ನು ಬ್ಯೂಟಿಫುಲ್ಲಾಗಿ ಇಟ್ಕೊಂಡು ಬೆಳೀತಾ 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 ಬರುತ್ತೆ. ಹಾಗಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಅಂತಹ ಹಸಿರುಮನೆ ಅನಿಲಗಳು ಜೀವಿಗಳಿಗೆ ವರವಾಗಿ ಸಿಗತ್ತೆ. ಈ ವರವಾಗಿ ಸಿಕ್ಕಂತಹ ಈ ಕಾರ್ಬನ್ ಡೈಆಕ್ಸೈಡ್ದ ಪ್ರಮಾಣ ಈ ಮಾನವನ ಅತಿ ದುರಾಸೆಯಿಂದ ಹೆಚ್ಚಿಗೆ ಆಗ್ತಾ 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 ಅವಕೆಂಪು ಕಿರಣಗಳು ಜಾಸ್ತಿ ಉಳುಕೊಂಡು ಉಷ್ಣ ತುಂಬಾ ಜಾಸ್ತಿ ಆಗ್ತಾ 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 ಬರುತ್ತೆ. ಎಷ್ಟು ಜಾಸ್ತಿ ಆಗ್ತಾ ಬರುತ್ತೆ ಅಂದರೆ ನಮ್ಮ ಭೂಮಿಯ ತುದಿಯಲ್ಲಿರ್ತಕ್ಕಂಥ ಧ್ರುವ ಪ್ರದೇಶಗಳು ಕರಗಿ ಸಮುದ್ರದ ಮಟ್ಟ ಹೆಚ್ಚಿಸ್ತಕ್ಕಂತಹ ಲೆವೆಲ್ಲಿಗೆ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿಬಿಡತ್ತೆ. ಅವಕೆಂಪು ಕಿರಣಗಳು ವಾತಾವರಣದಲ್ಲಿ ಉಳ್ಕೊಂಡ್ಬಿಡತ್ತೆ. ಅವಾಗ ಮನುಷ್ಯನಿಗೆ ಗೊತ್ತಾಗತ್ತೆ, ಈಗ ನಾವು ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡದೇ ಇದ್ದರೆ ಅವಕೆಂಪು ಕಿರಣಗಳ ಪ್ರಮಾಣ ಜಾಸ್ತಿಯಾಗಿ ಎಲ್ಲ ಧ್ರುವ ಪ್ರದೇಶಗಳು ಕರಗಿ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ಮರುಭೂಮೀಕರಣ ಮುಂದೊಂದು ದಿವಸ ಈ ಭೂಮಿ ಮೇಲೆ ಮನುಷ್ಯ ಅಂತಕ್ಕಂಥ ಜೀವಿ ಇರೋದೇ ಇಲ್ಲ ಅಂತ ಗೊತ್ತಾದ ನಂತರ ಕಾರ್ಬನ್ ಡೈಆಕ್ಸೈಡನ್ನು ರೆಡ್ಯೂಸ್ ಮಾಡಲಿಕ್ಕೆ ಜಾಗತಿಕ ತಾಪದ ಏರಿಕೆಯಾಗಿದೆ, ಭೂಮಿ ತುಂಬಾ ಬಿಸಿಯಾಗಿದೆ, ಕಡಿಮೆ ಮಾಡಿ ಕಡಿಮೆ ಮಾಡಿ ಕಡಿಮೆ ಮಾಡಿ ಅಂದರೆ ನೀರು ಹಾಕೋಕ್ಕಾಗೋದಿಲ್ಲ, ಕಡಿಮೆ ಮಾಡಿ ಅಂದರೆ ಕಾರ್ಬನ್ ಡೈಆಕ್ಸೈಡ್ದ ಪ್ರಮಾಣನ ಕಡಿಮೆ ಮಾಡಿ ಸಸ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ. ಇವೆಲ್ಲ ಸಮಸ್ಯೆಗಳು ಎಲ್ಲಿ ಉದ್ಭವ ಆಗುತ್ತೆ ಅಂದರೆ ಈ ಗ್ಲೋಬಲ್ ವಾರ್ಮಿಂಗ್ ಆರ್ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರುಮನೆ ಪರಿಣಾಮದಲ್ಲಿ ಉತ್ಪತ್ತಿ ಆಗುತ್ತೆ. ಈ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅನಿಲ ಕಾರ್ಬನ್ ಡೈಆಕ್ಸೈಡ್. ಯಾಕೆ ಸರ್ ಇಲ್ಲಿಗೆ ನಿಲ್ಲಿಸಿದ್ರಿ ಅಂದರೆ ಈ ಕಂಪ್ಲೀಟ್ ಬ್ಯೂಟಿಫುಲ್ ವಿಡಿಯೋನ ನಾನು ಹಸಿರುಮನೆ ಪರಿಣಾಮ ಜಾಗತಿಕ ತಾಪದ ಏರಿಕೆ ಅಂತ ಮಾಡಿದ್ದೀನಿ. ಅಲ್ಲಿ ಇನ್ ಡೀಟೇಲ್ ಆಗಿ ಹೆಂಗಾಗತ್ತೆ, ಯಾವ್ಯಾವ ಅನಿಲಗಳು ಯಾವ ಪ್ರಮಾಣದಲ್ಲಿ ಈ ವಾತಾವರಣ ಈ ಭೂಮಿಯ ತಾಪವನ್ನು ಬಿಸಿ ಮಾಡಿದೆ, ಅಲ್ಲಿಂದ ಕ್ಯೋಟೋ ಪ್ರೋಟೋಕಾಲ್ ಯಾವ್ಯಾವ ದೇಶದವರು ಸೇರಿಕೊಂಡು ಪ್ರೋಟೋಕಾಲ್ಗಳನ್ನು ಮಾಡಿ ಇದನ್ನು ಕಡಿಮೆ ಮಾಡಬೇಕು ಇದನ್ನು ಕಡಿಮೆ ಮಾಡಬೇಕು ಇದನ್ನು ಕಡಿಮೆ ಮಾಡಬೇಕು ಅಂತ ಎಷ್ಟು ಸಮ್ಮೇಳನಗಳನ್ನು ಮಾಡಿದ್ದಾರೆ, ಯಾವ್ಯಾವ ಸಮ್ಮೇಳನಗಳು ಸಕ್ಸಸ್ ಆಗಿದೆ ಸಕ್ಸಸ್ ಆಗಿಲ್ಲ, ಆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹುಡುಕಿ ವಿಡಿಯೋ ಸಿಗುತ್ತೆ, ಸಿಗಲಿಲ್ಲ ಅಂದರೆ ಲಿಂಕನ್ನು ನಾನು ಕಳಿಸ್ತೀನಿ. ಕ್ಲಿಯರ್? ಸೂರ್ಯನ ಶಕ್ತಿಯ ಮೂಲ ಯಾವುದು ಅಂತ. ಓಕೆ, ಇದಂತೂ ತುಂಬ ಸತಿ ಹೇಳಿದ್ದೀನಿ. ನಾನು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಟಾಪಿಕ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ. ನ್ಯೂಕ್ಲಿಯರ್ ಫ್ಯೂಸನ್ ಅಂತ ನೋಡಿ. ಈ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಸನ್ ಇವೆರಡೂ ಕೂಡ ಒಂದು ಪರಮಾಣು ಏನಿದೆ, ಒಂದು ಧಾತುವಿನ ಪರಮಾಣು ಏನಿದೆ, ಆ ಪರಮಾಣುವಿನ ನ್ಯೂಕ್ಲಿಯಸ್ಸಲ್ಲಿ ನಡೀತಕ್ಕಂತಹ ವಿದ್ಯಮಾನಗಳು. ಈ ನ್ಯೂಕ್ಲಿಯಸ್ಸಲ್ಲಿ ನಡೀತಕ್ಕಂಥ ವಿದ್ಯಮಾನಗಳು ಭಾರವಾಗಿರ್ತಕ್ಕಂಥ ನ್ಯೂಕ್ಲಿಯಸ್ ಒಡೆದು ಬೃಹತ್ ಪ್ರಮಾಣದ ಶಕ್ತಿ, ಭಾರವಾಗಿರ್ತಕ್ಕಂಥ ನ್ಯೂಕ್ಲಿಯಸ್ ಒಡೆದು ಬೃಹತ್ ಪ್ರಮಾಣದ ಶಕ್ತಿ ಹೊರಗಡೆ ಬಂತು ಅಂದರೆ ಅದಕ್ಕೆ ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಇಸ್ ಯುರೇನಿಯಂ 235, ಪ್ಲುಟೋನಿಯಂ ದಟ್ ಈಸ್ 239 ಇವುಗಳನ್ನು ಬಳಸ್ಕೊಂಡು ಈ ಭಾರವಾದ ನ್ಯೂಕ್ಲಿಯಸ್ಗಳನ್ನು ಹೊಡೆದು ಬೃಹತ್ ಪ್ರಮಾಣದ ಶಕ್ತಿಯನ್ನು ಹೊರಗಡೆ ತಕ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ, ನ್ಯೂಕ್ಲಿಯರ್ ಕ್ರಿಯಾಕಾರಿಗಳನ್ನು ಬಳಸ್ಕೊಂಡು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಕೋತಾ ಇದ್ದೀವಿ. ಕೆಲವು ಸತಿ ಪರಮಾಣು ಬಾಂಬ್ಗಳನ್ನು ಕಂಡುಹಿಡಿದು ಮಾನವನ ವಿನಾಶಕ್ಕಾಗಿ ಬಳಸ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಫ್ಯೂಸನ್ ಅಂದರೆ ಸಿಂಪಲ್, ಇಲ್ಲಿ ಹಗುರವಾಗಿರ್ತಕ್ಕಂಥ ಎರಡು ನ್ಯೂಕ್ಲಿಯಸ್ಗಳು ಸೇರಿ ಭಾರವಾಗಿರ್ತಕ್ಕಂಥ ನ್ಯೂಕ್ಲಿಯಸ್ ಮತ್ತು ಬೃಹತ್ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥ ಕ್ರಿಯೆಗೆ ನ್ಯೂಕ್ಲಿಯರ್ ಫ್ಯೂಸನ್ ಅಂತ ಕರಿತೀವಿ. ಕ್ಲಿಯರ್? ಹಗುರವಾಗಿರ್ತಕ್ಕಂಥ ಪರಮಾಣುಗಳು ಯಾವುದು ಅಂದರೆ ಸಿಂಪಲ್ ಹೈಡ್ರೋಜನ್ ಪರಮಾಣುಗಳು. ಓಕೆ, ಸಿಂಪಲ್ ಒಂದು ಡ್ಯೂಟೇರಿಯಂ ಒಂದು ಟ್ರೀಷಿಯಂ, ಒಂದು ಡ್ಯೂಟೇರಿಯಂ ಒಂದು ಟ್ರೀಷಿಯಂ ಎರಡು ಸೇರಿ ಒಂದು ಹೀಲಿಯಂ, ನೆಕ್ಸ್ಟ್ ಒಂದು ಪ್ರೋಟಿಯಂ ಬರುತ್ತೆ ಇಲ್ಲಿ. ಈ ಥರ 4 ಹೈಡ್ರೋಜನ್ ಪರಮಾಣುಗಳು ಸೇರಿ ಒಂದು ಹೀಲಿಯಂ ಬೀಜವಾಗಿ ಬೃಹತ್ ಪ್ರಮಾಣದ ಶಕ್ತಿಯನ್ನು ಹೊರಗಡೆ ಹಾಕ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಕರಿತೀವಿ. ಈ ನ್ಯೂಕ್ಲಿಯರ್ ಸಮ್ಮಿಲನಕ್ಕೆ ಈ ನ್ಯೂಕ್ಲಿಯರ್ ವಿದಳನಕ್ಕಿಂತ ಅಗಾಧ ಪ್ರಮಾಣದ ಶಕ್ತಿ ಬರುತ್ತೆ. ಇಂತಹ ನ್ಯೂಕ್ಲಿಯರ್ ಸಮ್ಮಿಲನದ ಶಕ್ತಿಯನ್ನು ಕೊಡ್ತಕ್ಕಂಥ ಕಾಯಗಳು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಸ್ಟಾರ್ಸ್, ನಕ್ಷತ್ರಗಳು. ಎಲ್ಲ ನಕ್ಷತ್ರಗಳಲ್ಲಿ ಬೆಳಕು ಯಾವುದರಿಂದ ಬರುತ್ತೆ ಅಂದರೆ ಸೇಮ್ ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ಫ್ಯೂಷನ್ ಕ್ರಿಯೆಯಿಂದ ಬರುತ್ತೆ. ನಮ್ಮ ಭೂಮಿಗೆ ಸಮೀಪದಲ್ಲಿರ್ತಕ್ಕಂಥ ನಕ್ಷತ್ರ ಯಾವುದಪ್ಪ ಅಂತ ಕೇಳಿದ್ರೆ ಸೂರ್ಯ. ಹಾಗಾಗಿ ಸೂರ್ಯನ ಅಗಾಧ ಪ್ರಮಾಣದ ಶಕ್ತಿಗೆ ಕಾರಣ ಯಾವುದು ಅಂತ ಕೇಳಿದರೆ ನ್ಯೂಕ್ಲಿಯರ್ ಸಮ್ಮಿಲನ ಆರ್ ನ್ಯೂಕ್ಲಿಯರ್ ಫ್ಯೂಷನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿದ್ಯುತ್ ಪ್ರವಾಹದ SI ಏಕಕ ಆರ್ ಏಕಮಾನ ಯಾವುದು ಅಂತ. ಓಕೆ ನೋಡಿ, ಮೊನ್ನೆನೂ ರಿಪೀಟ್ ಆಗಿತ್ತು, ಬಟ್ ಇಲ್ಲೂ ರಿಪೀಟ್ ಆಗಿದೆ, ಬಟ್ ಆದರೆ ಆಪ್ಷನ್ಸ್ ಬೇರೆ ಬೇರೆ ಇದೆ, ಹೇಳ್ಬಿಡೋಣ. ಓಕೆ ನೋಡಿ, ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದರೆ ದಟ್ ಇಸ್ ದ ಆಂಪಿಯರ್ಸ್. ಹೇಳಿದ್ದೀನಿ ನಾನು, ವಿದ್ಯುತ್ ಪ್ರವಾಹನ ಅಳಿತಕ್ಕಂಥ ಏಕಮಾನ ಯಾವುದು ಅಂತ ಕೇಳಿದರೆ ಆಂಪಿಯರ್. ಓಕೆ ನೋಡಿ, ಈಗ ಇಲ್ಲಿ ವೋಲ್ಟ್ ಅಂತ ಇದೆ, ಇದು ಏನನ್ನು ಅಳೆಯುತ್ತೆ? ಇಲ್ಲಿ ವೋಲ್ಟ್, ಓಮ್, ವ್ಯಾಟ್ ಅಂತ ಇದೆ. ಓಕೆ ಸಿಂಪಲ್, ಒಂದು ವಿದ್ಯುತ್ ಶಕ್ತಿ ಅಂದಾಗ ನಮಗೆ ಫಸ್ಟ್ ಏನು ಬರುತ್ತೆ, ವಿದ್ಯುತ್ ಆವೇಶ ಅಂತ ಬರುತ್ತೆ. ವಿದ್ಯುತ್ ಆವೇಶ. ಈ ವಿದ್ಯುತ್ ಆವೇಶವನ್ನು ಅಳಿತಕ್ಕಂಥ ಏಕಮಾನ ಯಾವುದು ಅಂತ ಕೇಳಿದರೆ ದಟ್ ಇಸ್ ದ ಕೂಲಂಗಳಲ್ಲಿ ಅಳಿತೀವಿ. ವಿದ್ಯುತ್ ಆವೇಶಗಳನ್ನು, ಎಲೆಕ್ಟ್ರಿಕ್ ಚಾರ್ಜಸ್ಗಳನ್ನು ಕೂಲಂಗಳಲ್ಲಿ ಅಳಿತೀವಿ.
ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಐ ಅಂತ ಬರುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂತಹ ಏಕಮಾನ ಯಾವುದಪ್ಪ ಅಂತ ಕೇಳಿದರೆ ಆಂಪಿಯರ್ ಅಂತ ಕರಿತೀವಿ. ಆಂಪಿಯರ್. ಎಲೆಕ್ಟ್ರಿಕ್ ಕರೆಂಟನ್ನು ಯಾವುದರಲ್ಲಿ ಹೇಳ್ತೀವಿ? ಆಂಪಿಯರ್. ನೆಕ್ಸ್ಟ್ ವಿಭವಾಂತರ ಅಂತ ಬರುತ್ತೆ. ವೋಲ್ಟೇಜ್. ಆ ವೋಲ್ಟೇಜನ್ನು ಅಳಿತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನಡೆದ ವೋಲ್ಟ್. ವೋಲ್ಟ್ ಅಂದರೆ ವಿಭವಾಂತರವನ್ನು ಯಾವುದರಲ್ಲಿ ಅಳಿತೀವಿ ಅಂದರೆ ನಾವು ವೋಲ್ಟ್ಗಳಲ್ಲಿ ಅಳಿತೀವಿ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಬರುತ್ತೆ ರೆಸಿಸ್ಟೆನ್ಸ್ ಅಂತ, ರೋಧ. ಆ ರೋಧನ ನಾವು ಯಾವುದರಲ್ಲಿ ಬಳಸ್ತೀವಿ ಹೇಳಿದರೆ ದಟ್ ಇಸ್ ಓಮ್ಗಳಲ್ಲಿ ಅಳಿತೀವಿ. ರೋಧವನ್ನು ಯಾವುದರಲ್ಲಿ ಅಳಿತೀವಿ? ಓಮ್. ವಿದ್ಯುತ್ ಸಾಮರ್ಥ್ಯ ಇದನ್ನು ಯಾವುದರಲ್ಲಿ ಅಳಿತೀವಿ ಅಂತ ಕೇಳಿದರೆ ದಟ್ ಇಸ್ ವ್ಯಾಟ್ಗಳಲ್ಲಿ ಅಳಿತೀವಿ. ವ್ಯಾಟ್. ಓಕೆ. ವಿದ್ಯುತ್ ಆವೇಶ, ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ ಇವುಗಳನ್ನು ಅಳಿತಕ್ಕಂಥ ಏಕಮಾನಗಳು. ನೆನಪಿಟ್ಕೊಳ್ಳಿ, ಆಗಾಗ ಎಕ್ಸಾಮಲ್ಲಿ ನಿಮಗೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾ ಇರುತ್ತೆ. ಬಟ್ ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ದಾನೆ. ವಿದ್ಯುತ್ ಪ್ರವಾಹ ಅಂದರೆ ದಟ್ ಇಸ್ ಐ. ಐಯನ್ನು ಅಳಿತಕ್ಕಂಥ ಏಕಮಾನ ಯಾವುದಪ್ಪ ಅಂತ ಕೇಳಿದ್ರೆ ಆಂಪಿಯರ್. ರೋಧವನ್ನು ಅಳಿತಕ್ಕಂತಹ ಏಕಮಾನ. ಕ್ಲಿಯರ್? ವೋಲ್ಟೇಜ್ ವಿಭವಾಂತರವನ್ನು ಅಳಿತಕ್ಕಂತಹ ಏಕಮಾನ. ವ್ಯಾಟ್ ಪವರ್ ವಿದ್ಯುತ್ ಸಾಮರ್ಥ್ಯವನ್ನು ಅಳಿತಕ್ಕಂಥ ಏಕಮಾನ, ದಟ್ ಇಸ್ ದ ವ್ಯಾಟ್. ಓಕೆ, ಅರ್ಥ ಆಗಿದೆ. ಈ ಯೂನಿಟ್ಗಳನ್ನು ಒಂದು ಸತಿ ನೋಡ್ಕೊಳ್ಳಿ. ಭೂಮಿಯ ಮೇಲೆ ವಸ್ತುವಿನ ಸ್ವತಂತ್ರ ಪತನಕ್ಕೆ ಕ್ಲಿಯರ್ ಕಾರಣವಾದ ಬಲ ಯಾವುದು ಅಂತ. ಓಕೆ, ಸ್ವತಂತ್ರ ಪತನ ಫ್ರೀ ಫಾಲ್ ಅಂತ ಕರಿತೀವಿ. ತುಂಬ ಈಸಿ ಇದೆ, ಸಿಂಪಲ್. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಬಲ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಗ್ರಾವಿಟೇಷನಲ್ ಫೋರ್ಸ್. ಏನಿದು ಫ್ರೀ ಫಾಲ್ ಅಂದರೆ? ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಅಲ್ವಾ? ಫ್ರೀ ಫಾಲ್ ಅಂದರೆ ಏನಿಲ್ಲ, ಈಗ ಭೂಮಿ ಇದೆ, ಭೂಮಿಗೆ ರಾಶಿ ಇರೋದ್ರಿಂದ ತನ್ನದೇ ಆಗಿರತಕ್ಕಂಥ ಗುರುತ್ವ ಇದೆ. ಅದು ಭೂಮಿ ಕೆಳಮುಖವಾಗಿ ವರ್ತಿಸ್ತಕ್ಕಂಥ ಬಲ, ಅದಕ್ಕೆ ನಾವೇನಂತ ಕರಿತೀವಿ? ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೀವಿ, ಗುರುತ್ವ ಬಲ ಅಂತ ಕರಿತೀವಿ. ಇಲ್ಲಿ ಎರಡು ವಸ್ತು ಇದೆ, ಪೇಪರ್ ಇದೆ, ಒಂದು ಪೇಪರ್ ಇದೆ, ಇಲ್ಲೊಂದು ಕಬ್ಬಿಣದ ರಾಡ್ ಇದೆ. ಪೇಪರ್ ಇದೆ, ಇಲ್ಲಿ ಪೇಪರ್ ಇದೆ, ಇಲ್ಲಿ ಐರನ್ ರಾಡ್ ಇದೆ. ಇವೆರಡನ್ನು ಏಕಕಾಲಕ್ಕೆ ಬಿಟ್ಟಾಗ ಐರನ್ ರಾಡ್ ಜಲ್ದಿ ಬರುತ್ತೆ, ಪೇಪರ್ ಜಲ್ದಿ ಬರಲ್ಲ, ಲೇಟಾಗಿ ಬರುತ್ತೆ. ಯಾಕೆ ಪೇಪರ್ ಲೇಟಾಗಿ ಬರುತ್ತೆ ಅಂತ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅದಕ್ಕೆ ಗಾಳಿಯ ಪ್ರತಿರೋಧ, ಇದು ಹಗುರ ಸಾಂದ್ರತೆ ಕಡಿಮೆ ಇರೋದ್ರಿಂದ ಗಾಳಿಯ ಪ್ರತಿರೋಧ ಏನಾಗಿರುತ್ತೆ ಪೇಪರ್ಗೆ ಜಾಸ್ತಿ ಇರುತ್ತೆ, ಅದನ್ನು ಕೆಳಗೆ ಬಿಡೋದೇ ಇಲ್ಲ ಅದು. ಇದಕ್ಕೆ ರಾಶಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಲೆಕ್ಕ ತಗೊಳಂಗೆ ಬಂದ್ಬಿಡತ್ತೆ. ಈಗ ಇಲ್ಲಿ ಕ್ವಶನ್ಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಗಾಳಿಯ ಪ್ರತಿರೋಧ ಇಲ್ಲವೆಂದು ಭಾವಿಸಿ. ಓಕೆ, ಗಾಳಿಯ ಪ್ರತಿರೋಧ ಇಲ್ಲದೆ ಒಂದು ಕಾಯವು ಗುರುತ್ವ ಬಲಕ್ಕೆ ಒಳಗಾಗಿ ಭೂಮಿಯ ಕಡೆಗೆ ಬರುತ್ತಿದ್ದರೆ ಅದನ್ನು ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೀ ಫಾಲ್. ಓಕೆ, ಸ್ವತಂತ್ರ ಪತನ ಅಂತ ಕರಿತೀವಿ. ಕ್ಲಿಯರ್? ಸ್ವತಂತ್ರ ಪತನ ಅಂದರೆ ಒಂದು ಕಾಯವು ಗಾಳಿಯ ಪ್ರತಿರೋಧ ಇಲ್ಲದೆ ಭೂಮಿಯ ಗುರುತ್ವಕ್ಕೆ ಒಳಗಾಗಿ ಭೂಮಿಯ ಕಡೆಗೆ ಬರ್ತಾ ಇರೋದನ್ನು ಫ್ರೀ ಫಾಲ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ಗಾಳಿಯ ಪ್ರತಿರೋಧ ಇಲ್ಲದೆ ಇದ್ದಾಗ ಒಂದು ಪೇಪರ್ ಮತ್ತು ಒಂದು ಗುಂಡನ್ನು ಏಕಕಾಲದಲ್ಲಿ ಬಿಟ್ಟರೆ ಅವು ಕೂಡ ಎರಡೂ ಏಕಕಾಲದಲ್ಲಿ ಬಂದು ಭೂಮಿಯನ್ನು ಮುಟ್ಟತ್ತೆ. ಇದನ್ನೇ ಹೇಳಿದವನು ಗೆಲಲಿ ಸ್ನೇಹಿತರೆ. ಕ್ಲಿಯರ್? ಓಕೆ. ಹಾಗಾಗಿ ಫ್ರೀ ಫಾಲ್ ಅಂದರೆ ಯಾವುದರ ವಿರೋಧ ಇರೋದಿಲ್ಲ, ಗಾಳಿಯ ವಿರೋಧ ಇಲ್ಲದೆ ಗುರುತ್ವ ಬಲಕ್ಕೆ ಒಳಗಾಗಿ ಕಾಯವು ಭೂಮಿಯ ಕಡೆಗೆ ಬೀಳೋದನ್ನು ಫ್ರೀ ಫಾಲ್ ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಕೇಳಿದ್ದಾನೆ, ಭೂಮಿಯ ಮೇಲೆ ವಸ್ತುವಿನ ಸ್ವತಂತ್ರ ಪತನಕ್ಕೆ ಕಾರಣವಾದ ಬಲ ದಟ್ ಇಸ್ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಓಕೆ, ಯಾವುದರ ಪ್ರತಿರೋಧ? ಗಾಳಿಯ ಪ್ರತಿರೋಧ. ಕ್ಲಿಯರ್? ಗಾಳಿಯ ಪ್ರತಿರೋಧ ಇಲ್ಲದೆ, ಗಾಳಿಯ ಪ್ರತಿರೋಧ ಇದ್ದರೆ ಫ್ರೀ ಕಾಲ್ ಆಗಲ್ಲ, ಯಾಕಂದರೆ ಗಾಳಿ ಅದನ್ನು ಅಪೋಸ್ ಮಾಡ್ತಾ ಇರುತ್ತೆ. ಅದು ಅಪೋಸ್ ಇರಬಾರ್ದು. ಇರದೇ ಇದ್ದಾಗ ಎರಡು ಏಕಕಾಲದಲ್ಲಿ ಬಂದು ಭೂಮಿಯ ಗುರುತ್ವದ ವೇಗದ ಮೇಲೆ ಎರಡು ಏಕಕಾಲದಲ್ಲಿ ಬಂದು ಬೀಳತ್ತೆ. ಕ್ಲಿಯರ್? ಅದಕ್ಕೆ ನಾವೇನಂತ ಕರಿತೀವಿ? ಫ್ರೀ ಫಾಲ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್, ಧ್ವನಿ ಸಂಚರಿಸಿದ ಮಾಧ್ಯಮ ಯಾವುದು? ನೋಡಿ, ಸ್ವಲ್ಪ ಕ್ಲಿಯರ್ ನೋಡ್ಕೊಳ್ಳಿ. ಧ್ವನಿ ಸಂಚರಿಸಿದ ಮಾಧ್ಯಮ ಯಾವುದು? ಧ್ವನಿ ಯಾವುದ್ರ ಮೂಲಕ ಸಂಚರಿಸಲ್ಲ ಅಂದರೆ ಶೂನ್ಯ ಆರ್ ನಿರ್ವಾತ, ವ್ಯಾಕ್ಯೂಮ್. ಯಾಕಂದರೆ ಈ ಧ್ವನಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರ್ತಕ್ಕಂಥದ್ದು ಶಬ್ದ ಆರ್ ಧ್ವನಿ. ಶಬ್ದ ಇದು ಒಂದು ಯಾಂತ್ರಿಕ ತರಂಗ. ಯಾಂತ್ರಿಕ ತರಂಗ ಅಂದರೆ ಸಿಂಪಲ್ ಮೆಕ್ಯಾನಿಕಲ್ ವೇವ್ಸ್. ಯಾಂತ್ರಿಕ ತರಂಗ ಅಂದರೆ ಸಿಂಪಲ್. ಈಗ ಎಕ್ಸಾಂಪಲ್, ಘನ ಕಣಗಳು ಬಿಗಿಯಾಗಿ ಇರುತ್ತೆ, ದ್ರವ ಕಣಗಳು ಸಡಿಲವಾಗಿ ಇರುತ್ತೆ, ಅನಿಲ ಕಣಗಳು ಸ್ವತಂತ್ರವಾಗಿ ಇರುತ್ತೆ. ಒಟ್ಟಾರೆಯಾಗಿ ಈ ಕಣ ಇರುತ್ತಲ್ವ, ಈ ಕಣಗಳ ಮೂಲಕ ಮಾತ್ರ ಶಬ್ದ ಪ್ರಸಾರ ಆಗತ್ತೆ. ನೋಡಿ, ಇಲ್ಲಿ ಕಣಗಳು ಬಿಗಿಯಾಗಿದ್ದೆ ಸಾಲಿಡ್, ಕಣಗಳು ಸಡಿಲವಾಗಿದೆ ಲಿಕ್ವಿಡ್, ಕಣಗಳು ಸ್ವತಂತ್ರವಾಗಿದೆ ಗ್ಯಾಸ್. ಗ್ಯಾಸ್ ಇರಲಿ, ಲಿಕ್ವಿಡ್ ಇರಲಿ, ಸಾಲಿಡ್ ಇರಲಿ, ಕಣಗಳಿದೆ.
ಕಣಗಳು ಒಂದು ದೂರ ಇರ್ಬೋದು, ಹತ್ತಿರ ಇರ್ಬೋದು, ಕೂಡ್ಕೊಂಡಿರ್ಬೋದು, ಒಟ್ಟು ಕಣಗಳಿದೆ. ಕಣಗಳೇ ಇಲ್ಲದೆ ಇರತಕ್ಕಂತಹ ಜಾಗವನ್ನು ನಾವೇನಂತ ಕರಿತೀವಿ? ವ್ಯಾಕ್ಯೂಮ್, ನಿರ್ವಾತ ಅಂತ ಕರಿತೀವಿ. ಹಾಗಾದರೆ ಶಬ್ದ ಪ್ರಸಾರ ಆಗಬೇಕಪ್ಪ ಅಂದರೆ, ಓಕೆ, ಸೌಂಡ್ ಪ್ರಸಾರ ಆಗಬೇಕಪ್ಪ ಅಂದರೆ ಏನಿರಲೇಬೇಕು? ಕಣ ಇರಲೇಬೇಕು. ಹಾಗಾದರೆ ಕಣ ಇದ್ದರೆ ಮಾತ್ರ ಶಬ್ದ ಪ್ರಸಾರ ಆಗತ್ತೆ. ಕಣ ಇಲ್ಲ ಅಂದರೆ ಶಬ್ದ ಪ್ರಸಾರ ಆಗಲ್ಲ. ಹಾಗಾಗಿ ಇಲ್ಲಿ ಶಬ್ದ ಯಾವುದರ ಮೂಲಕ ಪ್ರಸಾರ ಆಗಲ್ಲ ಅಂದರೆ ಎಲ್ಲಿ ಕಣಗಳಿಲ್ವೋ ಅದನ್ನು ವ್ಯಾಕ್ಯೂಮ್ ಅಂತ ಕರಿತೀವಿ. ಈ ವ್ಯಾಕ್ಯೂಮ್ನ ಮೂಲಕ ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲ್ಲ. ಯಾವ ಶಕ್ತಿ ಮಾಧ್ಯಮದ ಮೂಲಕ ಪ್ರಸಾರ ಆಗುತ್ತೋ ಅದನ್ನು ಯಾಂತ್ರಿಕ ತರಂಗ ಅಂತ ಕರಿತೀವಿ. ಇದು ನೋಡಿ, ಕಣಗಳು ತುಂಬ ಹತ್ತಿರ ಇದೆ ಅಂದರೆ ಶಬ್ದದ ವೇಗ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಸಾಲಿಡಲ್ಲಿ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂದರೆ 1 ಸೆಕೆಂಡ್ಗೆ 5000 ಮೀಟರ್ ಪರ್ ಸೆಕೆಂಡ್, ಇಷ್ಟು ಸ್ಪೀಡಲ್ಲಿ ಇರುತ್ತೆ. ಲಿಕ್ವಿಡಲ್ಲಿ ಸ್ವಲ್ಪ ಕಣಗಳು ದೂರ ಆದಾಗ ದೂರ ಆದಾಗ ಸ್ವಲ್ಪ ಚಲನೆ ಏನಾಯ್ತು? ಕಡಿಮೆ ಆಯಿತು. ಎಷ್ಟಿರುತ್ತೆ? ನೀರಲ್ಲಿ 1400 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಗಾಳಿಯಲ್ಲಿ ಕಣಗಳು ತುಂಬಾ ದೂರ ಇದೆ. ಇದು ಇಲ್ಲಿಂದ ಇಲ್ಲಿಗೆ ಪ್ರಸಾರ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 300, ಓಕೆ, 300 ಸಿಂಪಲ್, 23, ಇದು 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 21, 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 25 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 343 ಮೀಟರ್ ಪರ್ ಸೆಕೆಂಡ್ ಈ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಯಾಕಂದರೆ ತಾಪ ಜಾಸ್ತಿ ಆದ ಹಾಗೆ ಕಣಗಳ ವೇಗ ಜಾಸ್ತಿ ಆಗುತ್ತೆ. ಕಣಗಳ ವೇಗ ಜಾಸ್ತಿ ಆದ ಹಾಗೆ ಶಬ್ದದ ವೇಗನೂ ಕೂಡ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಇದು 0 ಡಿಗ್ರಿ ಸೆಲ್ಸಿಯಸ್, ಇದು ದಟ್ ಇಸ್ 25 ಡಿಗ್ರಿ ಸೆಲ್ಸಿಯಸ್. ಒಟ್ಟಾರೆಯಾಗಿ ಶಬ್ದ ಪ್ರಸಾರ ಆಗಲಿಕ್ಕೆ ಕಣಗಳು ಬೇಕೇ ಬೇಕು. ಕಣಗಳೇ ಇಲ್ಲ ಅಲ್ಲಿ ಶಬ್ದ ಪ್ರಸಾರ ಆಗೋದೇ ಇಲ್ಲ. ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗಲ್ಲ, ವ್ಯಾಕ್ಯೂಮಲ್ಲಿ ಶಬ್ದ ಪ್ರಸಾರ ಆಗಲ್ಲ. ಇಲ್ಲಿ ಶಬ್ದ ಪ್ರಸಾರ ಆಗದ ಮಾಧ್ಯಮ ಯಾವುದು ಅಂತ ಕೇಳಿದರೆ ದಟ್ ಇಸ್ ದ ಶೂನ್ಯ ಆರ್ ನಿರ್ವಾತ. ಯಾಕಂದರೆ ಕಣಗಳು ಶಬ್ದ ಪ್ರಸಾರ ಆಗಲಿಕ್ಕೆ ಕಣಗಳು ಬೇಕೇ ಬೇಕು. ಈ ಕೆಳಗಿನವುಗಳಲ್ಲಿ ಅಸಿಡ್ ಯಾವುದು ಅಂತ, ಆಸಿಡ್, ಬೇಸ್, ಸಾಲ್ಟ್, ಒಂದು ಬ್ಯೂಟಿಫುಲ್ 2 ಗಂಟೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅಲ್ಲೆಲ್ಲ ಚಿತ್ರ ಸಮೇತ ತೋರಿಸಿದ್ದೀನಿ ನಿಮಗೆ. ಯಾವುದು ಆಸಿಡ್ ಅಲ್ಲ, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ನೀವು. ಆಸಿಡ್ ಅಂದಮೇಲೆ, ಆಮ್ಲ ಅಂದಮೇಲೆ ಆಮ್ಲಗಳಲ್ಲಿ ಹೈಡ್ರೋಜನ್ ಆರ್ ಹೈಡ್ರೋನಿಯಂ ಅಯಾನ್ ಇರುತ್ತೆ. ಇದು ಆಸಿಡಲ್ಲಿ. ಪ್ರತ್ಯಾಮ್ಲಗಳಲ್ಲಿ ಹೈಡ್ರಾಕ್ಸೈಡ್ ಅಯಾನ್ ಇರುತ್ತೆ, ಹೈಡ್ರಾಕ್ಸೈಡ್. ಹಾಗಾದ್ರೆ ಯಾವ್ಯಾವ ಹೈಡ್ರಾಕ್ಸೈಡ್? ಹೈಡ್ರಾಕ್ಸೈಡ್ ಇದೆ. ಇವು 3 ಕೂಡ ಬೇಸ್ ಪ್ರತ್ಯಾಮ್ಲಗಳು. ಇದು ಓನ್ಲಿ ಫಾರ್ ಆಸಿಡ್. ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಲ್ವಾ, ಇದು ಮಾತ್ರ ಆಮ್ಲ. ಈ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವು ಹಿಸ್ಟೋರಿಕಲ್ ಆಗಿ ಮುರಿಯಾಟಿಕ್ ಆಮ್ಲ ಅಂತ ಕರಿತೀವಿ. ಮುರಿಯಾಟಿಕ್ ಆಸಿಡ್ ಅಂತ ಕರಿತೀವಿ. ಮುರಿಯಾಟಿಕ್ ಆಮ್ಲ. ಓಕೆ, ಮುರಿಯಾಟಿಕ್ ಆಮ್ಲ. ದ ಸ್ಪಿರಿಟ್ ಆಫ್ ಸಾಲ್ಟ್ ಅಂತಲೂ ಕೂಡ ಕರಿತೀವಿ. ದ ಸ್ಪಿರಿಟ್ ಆಫ್ ಸಾಲ್ಟ್ ಅಂತಲೂ ಕರಿತೀವಿ ಹಾಡನ್ನು. ಕ್ಲಿಯರ್? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ ಡೀಟೇಲ್ ಕ್ಲಾಸನ್ನು ನಾನು ಆಮ್ಲ, ಪ್ರತ್ಯಾಮ್ಲ, ಲವಣಗಳಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಇದು ಕೂಡ ಅಷ್ಟೇ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅರಳಿದ ಸುಣ್ಣ, ಸ್ಲ್ಯಾಕಡ್ ಲೈಮ್ ಅಂತ ಕರಿತೀವಿ. 3 ಥರ ಸುಣ್ಣ ಇದೆ. ಒಂದು ಕ್ಯಾಲ್ಸಿಯಂ ಆಕ್ಸೈಡ್, ಇವನು ಜಾತ್ರೆಗೆ ಈ ಇದರಲ್ಲಿ ತೊಗೊಂಡ್ಬಿಡ್ತಾನಲ್ಲ, ಈ ಚಿಲ್ಲಲ್ಲಿ ಹಾಕ್ಕೊಂಡು ಸುಣ್ಣು ಅಂತ ತರ್ತಾನೆ. ಇದು ಕ್ಯಾಲ್ಸಿಯಂ ಆಕ್ಸೈಡ್ ಆರ್ ಲೈಮ್ ಸ್ಟೋನ್ ಅಂತ ಕರಿತೀವಿ. ಕ್ಲಿಯರ್? ಇದಕ್ಕೆ ನೀರು ಹಾಕಿದಾಗ ಆಂಟಿ ನೀರು ಹಾಕಿದಾಗ ನೀರು ಈ ಕ್ಯಾಲ್ಸಿಯಂ ಆಕ್ಸೈಡ್ ಎರಡು ರಿಯಾಕ್ಟ್ ಆಗಿ ಬ್ಯೂಟಿಫುಲ್ ಈ ಸುಣ್ಣ ಅರಳಿಬಿಡುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇದನ್ನು ಹಾಗೆ ಹೀಟ್ ಮಾಡಿದ್ಮೇಲೆ ಆಮೇಲೆ ಬಿಟ್ಟರೆ ಕಲ್ಲಾಗ್ಬಿಡುತ್ತೆ. ಅದಕ್ಕೆ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದು ಸುಟ್ಟ ಸುಣ್ಣ, ಇದು ಅರಳಿದ ಸುಣ್ಣ, ಇದು ಸುಣ್ಣದ ಕಲ್ಲು. ಕ್ಲಿಯರ್? ಸುಣ್ಣದ ಕಲ್ಲು, ಅರಳಿದ ಸುಣ್ಣ, ಸುಟ್ಟ ಸುಣ್ಣ, ಈ 3 ಸುಣ್ಣ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ಅಂದರೆ ಮತ್ತು ನಿಮ್ಮ ಸುಣ್ಣ ಆಗಿಬಿಡುತ್ತೆ. ಕ್ಲಿಯರ್? ಶುದ್ಧ ನೀರಿನ pH ಮೌಲ್ಯ ಎಷ್ಟು ಅಂತ ಇದೆ. ವಾಟ್ ಇಸ್ ದ pH ವ್ಯಾಲ್ಯೂ ಆಫ್ ಪ್ಯೂರ್ ವಾಟರ್? ಸಿಂಪಲ್, ನಿಮಗೆಲ್ಲ ಗೊತ್ತಿದೆ. ವಾಟರ್ದ pH ಇಟ್ ಇಸ್ 7 ಇದೆಯಲ್ವಾ? ಓಕೆ, 7. ಓಕೆ, ಆನ್ಸರ್ ಹೋಗ್ಬಿಡೋಣ. ಕ್ಲಿಯರ್? 7 ಸರ್. ಸ್ವಲ್ಪ ವಾಟರ್ ಅಂದಮೇಲೆ ಎಷ್ಟು pH ಗೊತ್ತಿರಬೇಕು ನಿಮಗೆ, ವಾಟರ್ಗೆ ಸಂಬಂಧಪಟ್ಟಂಥ pH. ಓಕೆ, ವಾಟರ್. ಸೊ ವಾಟರಲ್ಲಿ ಅಕಾರ್ಡಿಂಗ್ ಟು WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ರವರ ಪ್ರಕಾರ, ಕ್ಲಿಯರ್, 6.8 to 8.5, 6.5 to 8.5. This is the surface water, surface ಡ್ರಿಂಕಿಂಗ್ ವಾಟರ್ದ pH. ಓಕೆ, ಮೇಲ್ಮೈ ನೀರು, ಕುಡಿಯುವ ಮೇಲ್ಮೈ ನೀರಿನ pH. ನೆಕ್ಸ್ಟ್ 6.0 to 8.5 ಇದೇನಿದೆ ಅಂಡರ್ಗ್ರೌಂಡ್ ಡ್ರಿಂಕಿಂಗ್ ವಾಟರ್ದ pH.
ಅಂಡರ್ಗ್ರೌಂಡ್ ಡ್ರಿಂಕಿಂಗ್ ವಾಟರ್ದ ಪಿ ಎಚ್, ಕುಡಿಯುವ ನೀರಿನ ಪಿ ಎಚ್. ಏನು ಪ್ಯೂರ್ ವಾಟರ್ ಅಂತ ಏನು ಕರಿತೀವಿ, ಅದರಲ್ಲಿ ಯಾವುದೇ ಲವಣಗಳು ಇರೋದಿಲ್ಲ. ಆ ಲವಣಗಳು ಇಲ್ಲದೆ ಇರತಕ್ಕಂತಹ ವಾಟರ್ ಏನಿದೆ, ಆ ಪ್ಯೂರ್ ವಾಟರ್ದ ಪಿ ಎಚ್ ಎಷ್ಟಪ್ಪ ಅಂದರೆ ದಟ್ ಇಸ್ 7. ಪ್ಯೂರ್ ವಾಟರ್ದ ಪಿ ಎಚ್ ಎಷ್ಟಪ್ಪ ಅಂದರೆ ದಟ್ ಇಸ್ 7. ಓಕೆ, ಏನಾದರೂ ಪಿ ಎಚ್ 5.6ಗಿಂತ ಕಡಿಮೆ ನೀರಲ್ಲಿ ಕಂಡು ಬಂತು ಅಂದರೆ ಆ ನೀರನ್ನು ಉಂಟು ಮಾಡಿರ್ತಕ್ಕಂಥ ಮಳೆಯನ್ನು ನಾವೇನಂತ ಕರಿತೀವಿ, ಆಮ್ಲ ಮಳೆ, ಆಸಿಡ್ ರೈನ್ ಅಂತ ಕರಿತೀವಿ. ಆಮ್ಲ ಮಳೆ ಆರ್ ಆಸಿಡ್ ರೈನ್ ಅಂತ ಕರಿತೀವಿ. ಕ್ಲಿಯರ್? ವಾಟರ್ ಬಗ್ಗೆನೂ ಒಂದು 7 ವಿಡಿಯೋ ಇದೆ. ನೀವು ಕಾಮೆಂಟ್ ಮಾಡಿದ್ರೆ 100% ನಿಮಗೆ ಆ ವಿಡಿಯೋಗಳನ್ನು ಹಾಕೋ ಕೆಲಸವನ್ನು ಮಾಡ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಯರ್? ಕಬ್ಬಿಣಕ್ಕೆ ತುಕ್ಕು ಹಿಡಿಯಲು ಅಗತ್ಯವಿರುವ ಈ ಕೆಳಕಂಡ ವಸ್ತು ಯಾವುದು ಅಂತ. ತುಂಬಾ ಈಸಿ. ಕಬ್ಬಿಣ ತುಕ್ಕು ಯಾವಾಗ ಹಿಡಿಯುತ್ತೆ ಅಂದರೆ ಸಿಂಪಲ್, ಮಳೆಗಾಲದಲ್ಲಿ ಜಾಸ್ತಿ ಹಿಡಿಯುತ್ತೆ. ಮಳೆಗಾಲದಲ್ಲಿ ಯಾಕೆ ಜಾಸ್ತಿ ಹಿಡಿಯುತ್ತೆ ಅಂದರೆ ನೀರು ಇರುತ್ತೆ ಮತ್ತು ಬ್ಯೂಟಿಫುಲ್ ಗಾಳಿಯೂ ಕೂಡ ಒಟ್ಟಿಗಿರುತ್ತೆ. ನೀರು ಗಾಳಿ ಒಟ್ಟಿಗಿದ್ದಾಗ ಕಬ್ಬಿಣ ತುಕ್ಕು ಹಿಡಿತಕ್ಕಂತಹ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ನೀರು ಮತ್ತು ಗಾಳಿ ಅಂದರೆ ನೀರು ಮತ್ತು ಆಮ್ಲಜನಕ. ಸರ್, ನೀರು ಮತ್ತು ಆಮ್ಲಜನಕ ಇದ್ದಾಗ ಕಬ್ಬಿಣ ಹೆಂಗೆ ತುಕ್ಕು ಹಿಡಿಯುತ್ತೆ? ನನಗೆ ಎಕ್ಸಾಕ್ಟಾಗಿ ತೋರಿಸಿ ಸರ್. ನೋಡಿ, ಆನ್ಸರ್ ನೋಡ್ಕೊಳ್ಳಿ, ಕ್ಲೀನಾಗಿ ತೋರಿಸ್ತೀನಿ ನಾನು. ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿದೆ, ಕಬ್ಬಿಣ, ಇದರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫಾರ್ಮುಲಾ ದಟ್ ಇಸ್ Fe. ಓಕೆ, Fe. ಹಾಗಾದರೆ ಈ Fe ಇದೆಯಲ್ವಾ, ಇದು ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ Fe3, Fe2O3 ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ ತುಕ್ಕು ಹಿಡಿದು, ಮತ್ತು ಇದ್ರ ಜೊತೆಗೆ 2H2O. ನೀರು ಮತ್ತು ಗಾಳಿ ಕಬ್ಬಿಣ ಜೊತೆಗೆ ಸೇರಿಕೊಂಡಾಗ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಇದು ಕಬ್ಬಿಣ ತುಕ್ಕು ಹಿಡಿಯುವ ಸೂತ್ರ. ಇದಕ್ಕೆ ರಾಸಾಯನಿಕವಾಗಿ ನಾವೇನಂತ ಕರಿತೀವಿ, ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಕರಿತೀವಿ. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಇದು ಕಬ್ಬಿಣದ ಜಲೀಯ ಆಕ್ಸೈಡ್. ಕಬ್ಬಿಣದ ಜಲೀಯ ಆಕ್ಸೈಡ್ ತುಕ್ಕುವಿನ ರಾಸಾಯನಿಕ ಹೆಸರು. ಸಾಮಾನ್ಯವಾಗಿ ತುಕ್ಕುವಿನಲ್ಲಿ ಕಂಡು ಬರ್ತಕ್ಕಂಥ ಧಾತುಗಳು ಕೇಳ್ಬೋದು. ಒಂದು ಕಬ್ಬಿಣ ಇದೆ, ಇನ್ನೊಂದು ಗಾಳಿಯಿಂದ ಆಕ್ಸಿಜನ್ ಇದೆ, ಇನ್ನೊಂದು ನೀರಿಂದ ಹೈಡ್ರೋಜನ್ ಇದೆ. ಈ ಥರ ನೀರು ಮತ್ತು ಗಾಳಿ ಎರಡು ಒಟ್ಟಿಗೆ ಇದ್ದಾಗ ಕಬ್ಬಿಣ ತುಕ್ಕು ಹಿಡಿತಕ್ಕಂಥ ರೇಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಈ ಪ್ರಶ್ನೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಸತಿ ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಮತ್ತು ಕಬ್ಬಿಣಕ್ಕೆ ತೂಕು ಹಿಡಿದಾಗ ನೋಡಿ, ಈಗ ಕಬ್ಬಿಣ ಇದೆ, ಈ ಕಬ್ಬಿಣಕ್ಕೆ ತೂಕು ಹಿಡಿದಾಗ ಕಬ್ಬಿಣ ಇದೆ, ಈ ಕಬ್ಬಿಣಕ್ಕೆ ತೂಕು ಹಿಡಿದಾಗ ಗಾಳಿ ಸೇರ್ಕೊಳ್ಳುತ್ತೆ, ನೀರು ಸೇರ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಕಬ್ಬಿಣದ ತೂಕ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಕಬ್ಬಿಣದ ತೂಕ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಕಬ್ಬಿಣ ತುಕ್ಕು ಹಿಡಿಬಾರ್ದಪ್ಪ ಅಂದರೆ, ಕಬ್ಬಿಣ ತುಕ್ಕು ಹಿಡಿಬಾರ್ದಂದರೆ ಅದರ ಮೇಲೆ ನಾವು ಅನೇಕ ಈ ನೀರನ್ನು ವಿಕರ್ಷಣೆ ಮಾಡ್ತಕ್ಕಂಥ ಎಣ್ಣೆಗಳನ್ನು ಸವರ್ತೀವಿ, ನೀರನ್ನು ವಿಕರ್ಷಣೆ ಮಾಡ್ತಕ್ಕಂಥ ಡಾಂಬರ್ಗಳನ್ನು ಸವರಿಸ್ತೀವಿ. ನೆಕ್ಸ್ಟ್ ಬರ್ತಾ ಪೇಂಟ್ಗಳನ್ನು ಲೇಪನ ಮಾಡ್ತೀವಿ. ಆಮೇಲೆ ಬರ್ತಾ ಜಿಂಕ್ ಸತುವಿನ ಲೇಪನ ಮಾಡ್ತೀವಿ. ಕಬ್ಬಿಣ ತುಕ್ಕು ಹಿಡಿಬಾರ್ದು ಅಂತ ಸತುವನ್ನು ಏನು ಲೇಪನ ಮಾಡ್ತೀವಿ, ಇದನ್ನೇ ನಾವು ಗ್ಯಾಲ್ವನೀಕರಣ ಅಂತ ಕರಿತೀವಿ. ಗ್ಯಾಲ್ವನೀಕರಣ. ಹಳ್ಳಿಗಳಲ್ಲಿ ಕಬ್ಬಿಣದ ಈ ಸರಳುಗಳ ಮೇಲೆ ಜಿಂಕ್ ವಾರ್ನಿಷನ್ನು ಹಾಕ್ತಾಯಿದ್ರು. ಆ ವಾರ್ನಿಷ್ ಯಾವುದರಿಂದ ಮಾಡಿರ್ತಾರೆ ಅಂದರೆ ಜಿಂಕಿಂದ ಮಾಡಿರ್ತಾರೆ. ಬರ್ತಾ ಆನುಡೀಕರಣ ಮಾಡ್ತೀವಿ. ನೆಕ್ಸ್ಟ್ ಮಿಶ್ರಣಗಳು, ಕಬ್ಬಿಣದ ಒಳಗಡೆ ಕ್ರೋಮಿಯಮನ್ನು ಮಿಕ್ಸ್ ಮಾಡಿ ಸ್ಟೈನ್ಲೆಸ್ ಸ್ಟೀಲ್, ಕಲೆರಹಿತ ಉಕ್ಕು ಅನ್ನೋದನ್ನು ಇತ್ತೀಚಿನ ಟೆಕ್ನಾಲಜಿಯಲ್ಲಿ ಬಳಸಿದ್ದೀವಿ. ಇವು ಕೂಡ ಕ್ಲಾಸ್ ಇದೆ, ನೋಡ್ಕೊಳ್ಳಿ. ಓಕೆ, ಸೊ ಸ್ನೇಹಿತರೆ, ಈ ChatGPT ಕೊಟ್ಟಂತಹ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿರ್ತಕ್ಕಂತಹ ಏನು ಹಳೆಯ ವಿಡಿಯೋಗಳನ್ನೆಲ್ಲ ರಿಫ್ಲೆಕ್ಟ್ ಮಾಡಲಿಕ್ಕೆ ಈ ಕ್ಲಾಸನ್ನು ಮಾಡಿದ್ದೀನಿ. ಪ್ರತಿಯೊಂದು ಕ್ವಶನ್ಗೂ 1 ಗಂಟೆಯ ಕ್ಲಾಸಸ್ಗಳಿವೆ. ನಿಮಗೆ ಸಿಗದೇ ಇದ್ದರೆ ಆ ಕ್ವಶನನ್ನು ನೀಟಾಗಿ ನೋಡ್ಕೊಂಡು, ಸರ್ ಈ ಕ್ವಶನ್ಗೆ ಸಂಬಂಧಪಟ್ಟಂಥ ವಿಡಿಯೋ ಎಲ್ಲಿದೆ ಅಂತ ನನಗೆ ಕಳಿಸಿ, ಆ ಲಿಂಕನ್ನು ನಾನು ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ, ಬಾಯ್.